ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕಾದ್ರೆ ಸುಖ ಶಾಂತಿ ನೆಮ್ಮದಿಯಾಗಿ ಬದುಕಬೇಕು. ನಾನು ನನ್ನ ಮಗ ಹಾಯಾಗಿದ್ದೀನಿ. ಅಜಯ್, ಹಲೋ ಅಜಯ್, ಎಷ್ಟೊಂದು ಗಾಬರಿಯಾಗಿದ್ದೀರಪ್ಪಾಜಿ. ಏನಪ್ಪಾಜಿ ವಿಷಯ? ಬುದ್ಧಿ ಇದೆ ನಮಗೆ. ಇನ್ನೊಂದೇನು ಮಾತಾಡಬೇಡ ನೀನು. ನಾನು ಹೇಳೋ ಮಾತು ಒಂದಾದ್ರೂ ಕೇಳ್ತೀಯ ನೀನು? ನಿಮ್ಮ ಮಾತನ್ನ ಮೀರಿ ನಾನು ಯಾವತ್ತಾದರೂ ನಡ್ಕೊಂಡಿದ್ದೀನೇನಪ್ಪ. ಸತ್ಯ ಹರಿಶ್ಚಂದ್ರ ನನ್ನ ಮಗ ಅಲ್ಲೋ. ಮನೆಯಲ್ಲಿ ಮಾಡೋದಾಗ ಅಡಿಗೆಗೂ ನಾವ, ನೀರಿಗೂ ನಾವ. ಇದು ಗಂಡಸರು ಮಾಡೋ ಕೆಲಸ ಏನು? ಅಲ್ಲಪ್ಪ, ಈ ಅಡಿಗೆ ಕೆಲಸನೆಲ್ಲ ನೀವ್ಯಾಕೆ ಮಾಡ್ಬೇಕು? ಮನೆ ಕೆಲಸದ ಕುಮಾರಿ ಇದ್ದಾಳಲ್ಲ, ಅವಳೇ ಮಾಡ್ತಾಳೆ. ಮಾಡ್ತಾಳಪ್ಪ, ಮಾಡ್ತಾಳೆ. ಮನೆಯವ್ರು ಮಾಡಿದ್ದು ಮೇಲಂತ, ಹಾಳು ಮಾಡಿದ್ದು ಕೀಳಂತ. ಅವಳು ನನ್ನ ಕುಂದ್ರೆ ನಾವು ಉದ್ಧಾರ. ಹೆಣ್ಣೇನು ಅದು? ಏನಾಗಿದೆ? ಅದ್ರ ಮಾರಿಗೆ ಬೆಂಕಿ ಹಚ್ಚಲಿ, ಬಾಯಾಗಿನ ಹಲ್ಲು ಕಳ್ಕೊಂಡು ಮುದುಕಿ ಆದ್ರೂ ನಾನು ಇನ್ನೂ ಕುಮಾರಿ ಕುಮಾರಿ ಅಂತ ತಿರುಗ್ತದ. ಅಲ್ಲಪ್ಪ, ಅವಳ ಹೆಸರೇ ಕುಮಾರಿ ಅಂದ್ಮೇಲೆ ಹೇಳೋದ್ರಲ್ಲಿ ಏನು ತಪ್ಪಿದೆ ಹೇಳಿ ನೋಡೋಣ. ತಪ್ಪು ಒಪ್ಪೋ ನನಗೆ ಬೇಕಾಗಿಲ್ಲ. ಆದಷ್ಟು ಬೇಗನೆ ನೀನು ಮದುವೆ ಮಾಡ್ಕೋಬೇಕು ಅಷ್ಟೇ. ಯಾರನ್ನ? ಕುಮಾರಿನ? ಇಲ್ಲ, ಅವ್ರ ಅವನ. ಏನಪ್ಪ ನೀವು ಹೋಗಿ ಹೋಗಿ ಮನೆ ಕೆಲಸದ ಮುದುಕಿನ ನನಗೆ ಮದುವೆ ಆಡ್ಕೊತಿದ್ದೀರಾ? ನಾನೇನು ಅವಳು ಮಾಡ್ಕೊ ಅಂತ ಹೇಳಿದ್ ನನಗೆ. ಮತ್ತೆ ಯಾರನ್ನಪ್ಪ? ಅಪ್ಪ ಮಗನೇ, ನಾನು ಮದುವೆ ಮಾಡ್ಕೊ ಅಂದಿದ್ದು ಅವಳನ್ನೆಲ್ಲ, ಬೇರೆ ಹುಡುಗಿ ನೋಡಿ ಮದುವೆ ಮಾಡ್ಕೊ ಅಂತ ಹೇಳಿದ್ದು. ಅಪ್ಪ, ತಾಯಿ ಯಾರು? ತಾಯಿ ಕರಳು ಎಂಥದ್ದು ಅಂತ ಗೊತ್ತಿಲ್ಲದೆ ಪರದೇಶ ಆದ ನನಗೆ ತಾಯಿಯ ನೆನಪು ಬಾರದಂತೆ ಬೆಳೆಸಿದರು. ಈಗ ನನ್ನ ಸುಖಕ್ಕಾಗಿ ಮದುವೆ ಅಂದರೆ ನಾಳೆ ನನ್ನ ಈ ಮನೆಗೆ ಹೆಂಡತಿಯಾಗಿ ಬಂದವಳಿಂದ ನಿಮಗೆ ಏನಾದರೂ ತೊಂದರೆ ಆದರೆ ಅದನ್ನು ನೋಡಿ ತಡ್ಕೊಳ್ಳೋ ತಾಳ್ಮೆ ನನಗಿಲ್ಲಪ್ಪ. ತಾಳಿಕೊಂಡು ಬದುಕೋ ತಾಳ್ಮೆ ನನಗಿದೆ ಅಜಯ್. ಒಂದು ಮಾತು ನೆನಪಿರಲಿ, ಹೆಣ್ಣಿಲ್ಲದ ಮನೆ ಮನೆ ಅಲ್ಲ. ಹೆಣ್ಣಿನಿಂದ ಇಹ, ಹೆಣ್ಣಿನಿಂದ ಪರ, ಹೆಣ್ಣಿನಿಂದ ಸಕಲ ಸರ್ವಸ್ವ ಅನ್ನೋದು ಕೇಳಿಲ್ವೇನ? ಅದು ಅಲ್ಲಿ ಹಿಂದೆ ಹಿರಿಯರು ಗಳಿಸಿಟ್ಟ ಆಸ್ತಿ ಐತೆ ಅಂತ ಹೇಳಿ ಈ ಸ್ನೇಹಿತರ ಜೊತೆ ಕೂಡಿ ಕ್ರಿಕೆಟು, ಸೋಷಿಯಲ್ ಮೀಡಿಯಾ ಅಂತ ತಿರುಗೋದನ್ನು ಬಿಟ್ಟು ಬೇಗನೆ ಮದುವೆ ಮಾಡಿಕೊಂಡು ಮನೆ ಹಿಡಿಯೋದನ್ನು ಕಲಿ. ಅಪ್ಪ, ನನ್ನ ಬಗ್ಗೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನನ್ನ ಸ್ನೇಹ ಕ್ಷಣಿಕದ್ದಲ್ಲ, ಸ್ಥಿರವಾದದ್ದು. ಅಂಥ ವ್ಯಕ್ತಿಯೊಂದಿಗೆ ನಾನು ಸ್ನೇಹ ಮಾಡಿದ್ದೀನಿ. ಅಂದು ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಕೂಡಿದ ನಮ್ಮ ಸ್ನೇಹ ಬಾಂಧವ್ಯ ಇಂದಿಗೂ ಮರೆಯಲಾರದಂಗೆ ಉಳಿದಿದೆ. ಮರೆಯಲಾರದಂಥ ಸ್ನೇಹ ಮನಕ್ಕೆ ನೋವು ತರಬಹುದು ಅಜಯ್. ಒಂದು ಮಾತು ನೆನಪಿರಲಿ, ಮಡದಿ ಮನೆ ಒಳಗಿರಬೇಕು, ಸ್ನೇಹ ಮನೆ ಹೊರಗಿರಬೇಕು. ನಾವಿಬ್ರು ಒಬ್ರು ಮನೆ ಒಬ್ರು ನೋಡುವ ಮೊದಲೇ ನಮ್ಮಿಬ್ಬರ ಮನಗಳು ಒಂದು ಗೂಡಿವೆ. ಒಂದು ವೇಳೆ ಮಾಡಿಕೊಂಡ ಹೆಂಡತಿ ಅನ್ನೋದ್ರು ಬಿಡ್ತೀನಿ, ಆದರೆ ಈ ನಮ್ಮ ಸ್ನೇಹ ಅಳಿಯೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ನಂಬಿಕೆ ಅನ್ನೋ ಆಸೆ ಒಂದೊಂದು ಸಲ ನೋವು ತರೋ ಪ್ರಸಂಗ ಬರುತ್ತೆ ಅಜಯ್. ಇರ್ಲಿ, ನನ್ನ ಪ್ರಶ್ನೆಗೆ ನಿನ್ನ ಉತ್ತರವೇ ಬರಲಿಲ್ಲವಲ್ಲ. ನಿಮ್ಮ ಪ್ರಶ್ನೆಗೆ ನಾನು ಯಾವತ್ತು ವಿರುದ್ಧವಾಗಿ ನಡ್ಕೊಂಡಿದ್ದೀನಿ ಹೇಳಿ? ಹಾಗಾದ್ರೆ ಇದೇ ತಿಂಗಳಲ್ಲಿ ಮದುವೆ ಕಾರ್ಯ ಮಾಡಿ ಮುಗಿಸೋಣ. ನಿಮ್ಮಿಷ್ಟ, ನಂದೇನ ಅಭ್ಯಂತರವಿಲ್ಲ. ತೋಟಗಳಿಗೆ ಆಳ ಬರೋಕೆ ಹೇಳಿದ್ದೆ, ಬಂದಿದ್ದಾರೆಲ್ಲ ನೋಡ್ಕೊಂಡು ಆದಷ್ಟು ಬೇಗ ಬಂದ್ಬಿಡ್ತೀನಪ್ಪ. ಮಕ್ಕಳು ಅಂದ್ರೆ ಹಿಂಗಿರ್ಬೇಕು. ತಂದೆ ಮಾತು ಅಂದ್ರೆ ನನ್ನ ಮಗನಿಗೆ ವೇದ ವಾಕ್ಯ ಇದ್ದಂತೆ. ಇನ್ನು ಈ ಮನೆಗೆ ಸೊಸೆಯಾಗಿ ಬರೋಳ ಗುಣ ಸಮಯ ಬಂದಾಗ ತಾನೇ ತಿಳಿಯುತ್ತೆ. ಹೌದು, ಈ ಅಡಿಗೆ ಕೆಲಸದ ಮೂಳಿ ಇನ್ನೂ ಬಂದಿಲ್ಲಲ್ಲ. ಎಲ್ಲಿ ದಾರಿಯೊಳಗೆ ಯಾರು ತಲೆ ತಿನ್ಕೊಂತ ನಿಂತಳೋ ಏನೋ. ನಾನು ಕುಮಾರಿ ಅದ್ದೀನಿ, ನಾನು ಕುಮಾರಿ ಅದ್ದೀನಿ ಅಂತ ಹೇಳಿ ಬರ್ಲಿ. ಎತ್ತ ಮೇಲೆ ಏನ್ ಎಬ್ಸಕ್ ನೀನು? ನೀನು ದುರ್ಗವ್ ನುಂಗ್ಲಿ, ಚಲೋ ಗಂಟು ಬಿದ್ದು ಹೋಗ ನಮ್ಮ ಕರ್ಮ. ಹಿಂಗ ಅನ್ಬೇಡ್ರಿ ಸಾವುಕಾರ, ನೀವು ನಾ ಯಾರಿಗೂ ಗಂಟು ಬೀಳಂಗಿಲ್ಲ. ಎಲ್ಲಾರು ನನಗ ಗಂಟು ಬೀಳ್ತಾರೆ. ಬೀಳ್ತಾರ. ಏನು ದೊಡ್ಡ ತ್ರಿಪುರ ಸುಂದ್ರಿ ನೋಡಿ ನೀನು. ಓಡಿ ಬಂದು ತೆಕ್ಕಿ ಬಡಿತಾರೆ ನಿನಗೆ. ಬಾಯಾಗಿನ ಹಲ್ಲ ಕಳ್ಕೊಂಡು ಮುದುಕಿ ಆಗಿದೆ, ತಿಳಿಯಂಗಿಲ್ಲ. ಸಾವುಕಾರ, ದೌಡೆ ಹಂಗೊಂದ್ ಬಿದ್ರಿ ಏನಾದ್ರಿ? ಇನ್ನು ಹೌದ್ ಅನ್ನಂಗ ನಾನು ಕುಮಾರಿ ಅದೀನಿ. ನಿನ್ನ ಕುಮಾರಿ ತನಕ ಬೆಂಕಿ ಹತ್ಲಿ. 10 ಗಂಟೆ 3 ತಾಸು ಆತ. ಇನ್ನೂ ಒಂದು ಕಪ್ ಚಾಸ್ ಐತಿಲ್ಲ. ಹಾಲು ಕುಡಿಬೇಕಾಗಿತ್ತು. ಇಟ್ಟಿದ್ದೇನೆ.
ಎಮ್ಮಿ ಗಂಡಸ್ರನ್ನ ಸನೇಕ್ ಸಹಿತ ಕರ್ಕೋವಲ್ದು ಹಿಂಡ್ಕೋಬೇಕಂದ್ರೆ ಅಂತಲ್ಲೇ ಇನ್ನು ಗಟ್ಟಿ ಮುಟ್ಟಿ ಆಗೈತ್ರಿ ಆ ಎಣ್ಣೆ. ಮುಚ್ಚ ಬಾಯ್ ಮನ್ಯಾಗ ಕುಂತು ತೂರಿತೇನೆ ಗಡಾನ ಬಂದು ಕೆಲಸ ಮಾಡಕ್ ಬರೋದಿಲ್ಲ. ಏನು ಗಂಟು ಇಟ್ಟವ್ರ ಗತ್ಲೆ ಹೋಗ್ತೇವೆ ಮುರುಕ್ ಮನೆಗೆ. ನಿನ್ನ ಕೆಲಸ ಮಾಡಿ ಇಲ್ಲೇ ಮಲ್ಕೋ ಅಂದ್ರೂ ಕೇಳಂಗಿಲ್ಲ. ನೋಡು ಇವತ್ತಿನಿಂದ ಕೆಲಸ ಮಾಡಿ ಇಲ್ಲೇ ಮಲ್ಕೋಬೇಕು ತಿಳಿತಿಲ್ಲ. ಹ್ಞೂನ್ರಿ ಅಲ್ರಿ ಏನು ಇಲ್ಲೇ ಕೆಲಸ ಮಾಡುವ ಇಲ್ಲೇ ಮಲ್ಕೋ ಮನೆಗೆ ಹೋಗ್ಬೇಡ ಅಂತೀರಿ. ನಾ ಇಲ್ಲೇ ಮಕ್ಕೊಂಡೆ ಅಂದ್ರ ನಿದ್ದೆ ಎದ್ದು ಮಕ್ಕೊಂಡಾಗ ಯಾರು ನಾನು ರೇಪ್ ಮಾಡಿಬಿಟ್ರ ನಾನಿನ್ನು ಕುಮಾರಿದ್ದೀನಿ. ಹೆಣ್ಣಿಗೆ ಶೀಲವೇ ಸಂಪತ್ತು. ಅದ ಹೋದ ಬಳಿಕ ನಾ ಇದು ಸತ್ತಂಗಲ್ಲಿದ್ರಿ. ಗರತಿ ಸೀತಾ ಸಾವಿತ್ರಿ ನೋಡೆ ನೀನು. ಹೊಕ್ಕೈತಿ ನಿನ್ನ ಶೀಲ. ನನ್ನ ಮಗ ಉಪವಾಸ ಹೋಗ್ಯಾನ, ಬೇಗ ಹೋಗ. ಏನ್ರಿ ತಿಂಡಿ ಮಾಡೋ ಸೌಕರ ಮಗ ತಿಂಡಿ ಏನ್ ಮಾಡ್ಲಿ? ಹಿಂಗ್ಯಾಕ ಮೈ ಮುರಿಯಾಕತಿ? ಉಪ್ಪಿಟ್ಟು ಮಾಡಿ ಎಲ್ಲರಿಗೆ ಆಗತ್ತ. ಹ್ಞೂನ್ರಿ ಅಲ್ರಿ ಉಪ್ಪಿಟ್ಟಿಗೆ ಖಾರ ಮುಂದ್ ಮಾಡ್ಲು ಏನು ಉಪ್ಪು ಮುಂದ್ ಮಾಡ್ಲು? ಉಪ್ಪು ಖಾರ ಯಾಕೆ ಮುಂದೆ ಮಾಡ್ತೀವಿ? ಹೇಳ್ದಷ್ಟು ಮಾಡಕ್ ಬರಂಗಿಲ್ಲ. ಹಂಗಲ್ರಿ ಮಾಮ, ನಿಮ್ ಹಿಡ್ತ ನನಗ್ ಸಿಕ್ತೆ. ನನ್ನ ಹಿಡ್ದು ನಿನಗೆ ಸಿಗೋದಕ್ಕೆ ನೀನು ನನಗೆ ಹತ್ತದಕ್ಕನೋ ಹೊಂದದಕ್ಕನೋ. ನೋಡು ನನಗೆ ಮಾಮ ಅಂತ ಕರಿಬೇಡ, ಯಜಮಾನ್ರಿ ಅಂತ ಕರಿ ಸಾಕು. ಮಾಡ್ಕೊಂಡು ಗಂಡಗೂ ಯಜಮಾನ್ರಿ ಅಂತ ಕರೀತಾರ. ನೀವು ನಂಗೆ ತಾಳಿ ಕಟ್ಟಿಲ್ಲ, ತಾಳಿ ಕಟ್ತಿರೇನು? ಕಟ್ಟೋ ವಯಸ್ಸಿನಾಗ ತಾಳಿ ಕಟ್ಟಿಸ್ಕೊಂಡಿಲ್ಲ, ಇಲ್ಲಿ ಇನ್ನೇನು ಮಾಡ್ತೀವಿ? ಅಂದ್ರೆ ಈ ಜನ ನನ್ ತಾಳಿ ಭಾಗ್ಯನೇ ಇಲ್ಲ ಅಂತೀರಿ ನೀವು? ಕೇಳ್ತೇನೆ. ಒಬ್ಬ ಉಳಿ ಉಣ್ಣದೆ ಕೇಳಬೇಕಾಗತ್ತೆ. ಹಾ ಬರೋಬ್ಬರಿ ಮಾಡ, ಇಲ್ಲ ಅಂದ್ರೆ ಅದಕ್ಕಿನ ಒದಗಿನ ಒಂದಿವ್ಸ ಒದಲಿಲ್ಲ. ಈ ಕುಮಾರಿ ಮೈ ನೋವು ಮಾಡ್ಲಿಲ್ಲ. ಒಂದೊಂದು ಮುಸುಳಿ ಯಾವತ್ತು ಹುಣ್ಣು ಮಾಡ್ಕೊಂಡೇ ಇರ್ತಾನ್ರಿ. ಏನಂದ್ರೆ ನಮ್ಮ ಸಾವುಕಾರ ಸಿಕ್ಕೂ ಭಾಳ ಚಂದ ಕಾಣ್ತಾನ. ಹಂಗ ಹುಣ್ಣಿ ಚಂದ್ರಮ್ಮ ಕಣ ಕಾಣ್ತಾನ. ಹುಣ್ಣಿಮೆಯ ಚಂದ್ರನಂಗ ಏನ ಚಂದ ಕೊಡ್ತಿ, ಕಪ್ಪ ಚುಕ್ಕಿ ಗಲ್ಲದ ಹಚ್ಚ ಗೆಳೆಯ ದೃಷ್ಟಿ ಬೀಳ್ತೈತಿ, ಕಪ್ಪ ಚುಕ್ಕಿ ಗಲ್ಲದ ಹಚ್ಚ ಗೆಳೆಯ ದೃಷ್ಟಿ ಬೀಳ್ತೈತಿ. ನಿನ್ನ ಭೇಟಿಯಾಗಿ ಎಷ್ಟು ದಿನ ಆಯ್ತು? ಹೌದು. ನಿನ್ನ ಮುಖ ನೋಡ್ಲಿಲ್ಲ ಅಂದ್ರೆ ನನಗೆ ನೆಮ್ಮದಿನೇ ಇರೋದಿಲ್ಲ ಕಣ. ನನಗೂ ಅಷ್ಟೇ. ರಕ್ತ ಸಂಬಂಧಿಗಳು ನಾವಲ್ಲದೆ ಇದ್ರು ಸ್ನೇಹ ಸಂಬಂಧ ನಮ್ಮಿಬ್ಬರನ್ನ ಒಂದು ಮಾಡಿದೆ. ಇರ್ಲಿ, ನಿಮ್ ತಂದೆಯವ್ರು ಹೇಗಿದ್ದಾರೆ? ಚೆನ್ನಾಗಿದ್ದಾರಪ್ಪ. ನಿಮ್ಮ ಮನೆಯಲ್ಲೆಲ್ಲ ಹೇಗಿದ್ದಾರೋ? ಎಲ್ಲರೂ ಸಖತ್ತಾಗಿದ್ದಾರೆ. ಹೌದು, ನಿಮ್ ತಂದೆಯವರು ನಿನ್ನ ಮದುವೆ ವಿಚಾರ ನಡೆಸಿದ್ದಾರೋ ಇನ್ನೂ ಇಲ್ವೋ? ನಡೆಸೋದೇನು ಬಂತು, ಮದುವೆ ಮುಹೂರ್ತ ಕೂಡ ಫಿಕ್ಸ್ ಮಾಡಿದ್ದಾರೆ. ಅಪ್ಪ, ತುಂಬಾ ಸಂತೋಷ ಆಯ್ತು ನೋಡಿ ಸುದ್ದಿ ಕೇಳಿ. ನನ್ನ ಮದುವೆ ಆಗೋದನ್ನ ಕಂಡು ಸಂತೋಷ ಪಟ್ರೆ ಮತ್ತೆ ನಿನ್ನ ಮದುವೆನು? ಯಾವುದಕ್ಕೂ ಕಂಕಣ ಭಾಗ್ಯ ಅನ್ನೋದು ನನಗ್ ಕೂಡಿ ಬರ್ಬೇಕಲ್ಲಪ್ಪ. ನನಗೆ ಕನ್ಯಾ ಕೊಡೋರು ಬೇಕಲ್ಲ. ನನಗೊಂದು ಆಸೆ ಇತ್ತಪ್ಪ. ಏನ್ ಹೇಳು? ಸೋಲಿಲ್ಲದ ಸರ್ದಾರರು ಈ ಅಜಯ್ ವಿಜಯ್ ಅಂತ ಎಂದು ನಮ್ಮನ್ನು ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಸನ್ಮಾನಿಸಿದರು. ಅಂದಿನಿಂದ ನಾವು ಮತ್ತೆ ಸ್ಟೇಡಿಯಂಗೆ ಹೋಗಿಲ್ಲ, ಕ್ರಿಕೆಟ್ ಆಡಿಲ್ಲ. ಅವ್ರು ಕೊಟ್ಟ ಬೆಳ್ಳಿ ಖಡ್ಗ ಕಳೆದಿಲ್ಲ, ನಮ್ಮಿಬ್ಬರ ಸ್ನೇಹ ಅಳದಿಲ್ಲ. ಅದು ಅಳಿಯೋದಕ್ಕೆ ನಾನು ಅವಕಾಶನೇ ಕೊಡೋದಿಲ್ಲ ಅಜಯ್. ಗೆದ್ದು ತಲೆ ಎತ್ತಿದವರು ನಾವು. ನಮ್ಮಿಬ್ಬರಲ್ಲಿ ಒಬ್ಬರು ಸೋತು ತಲೆ ತಗ್ಗಿಸುವ ಪ್ರಸಂಗ ಬರಬಾರ್ದು. ನಮ್ಮ ಸ್ನೇಹ ಸ್ಥಿರವಾಗಿ ಉಳಿಬೇಕು. ಈ ನಮ್ಮ ಸ್ನೇಹ ಸ್ಥಿರವಾಗಿ ಉಳಿಬೇಕಂದ್ರೆ ನಮ್ಮಿಬ್ಬರ ಮದ್ವೆ ಒಂದೇ ಹಂಗರದಲ್ಲಿ ನಡಿಬೇಕು. ಇಲ್ಲ, ಇದೊಂದು ಮಾತು ಬಿಟ್ಟು ನಿನ್ನ ಸ್ನೇಹಕ್ಕಾಗಿ ನನ್ನ ಪ್ರಾಣ ಬೇಕಾದ್ರೂ ಕೇಳು. ಆದ್ರೆ ಈ ಮದುವೆ ಮಾತಿಗೆ ನನ್ನ ಹತ್ರ ಒಪ್ಪಿಗೆ ಕೇಳಬೇಡ. ನಮ್ಮ ಸ್ನೇಹಕ್ಕೆ ನೀರು ಕೊಟ್ಟ ಬೆಲೆ ಏನು? ಸ್ನೇಹಕ್ಕೆ ಬೆಲೆ ಕೊಟ್ಟಂತೆ ಜನ್ಮ ಕೊಟ್ಟ ತಾಯಿ ಮಾತಿಗೂ ಬೆಲೆ ಕೊಡಬೇಕಲ್ಲ. ಏನು ನಿನ್ನ ಮಾತಿನ ಅರ್ಥ? ಏನೂ ಇಲ್ಲ ಕಣ. ನನ್ನ ತಂಗಿಯರ ಮದುವೆ ಆಗುವವರೆಗೂ ನನ್ನ ಮದುವೆಗೆ ನಮ್ಮ ತಾಯಿ ಒಪ್ಪಿಗೆನೆ ಕೊಡೋದಿಲ್ಲಪ್ಪ. ನನಗೂ ಮನಸ್ಸಿರ್ಲಿಲ್ಲ. ಮನೆಯಲ್ಲಿ ತಂದೆಯವರು ಒತ್ತಾಯ ಮಾಡಿದ್ದು ಒಳ್ಳೇದಾಯ್ತು. ಯಾಕಪ್ಪ? ಯಾಕಂತ ಕೇಳ್ತಾ ಇದ್ದಲ್ಲ, ನಿನಗೆ ಅಕ್ಕ ತಂಗಿ ತಾಯಿ ಅಂತ ಯಾರೂ ಇಲ್ಲ. ನಿಮ್ಮ ಮನೆತನದ ಜವಾಬ್ದಾರಿಗೆ ಒಂದು ಹೆಣ್ಣು ಜೀವ ಅವಶ್ಯವಾಗಿ ಬೇಕು. ಇವತ್ತಾದ್ರೂ ನಮ್ಮ ಮನೆಗೆ ಹೋಗೋಣ. ನಮ್ಮ ಮನೆ ನೋಡ್ಕೊಂಡು ಊಟ ಮಾಡ್ಕೊಂಡು ಹೋಗುತ್ತಪ್ಪ. ಇವತ್ತು ಬೇಡ ಅಜಯ್. ಭತ್ತದ ಬೆಳೆಗೆ ಹೊಡೆಯೋದಕ್ಕೆ ಔಷಧಿ ತೆಗೆದುಕೊಂಡು ಬೇಗನೆ ಬಂದ್ಬಿಡ ಅಂತ ಅಮ್ಮ ಹೇಳಿ ಕಳಿಸಿದ್ದಾಳೆ. ಮೇಲಾಗಿ ನಾನು ಲೇಟಾಗಿ ಹೋದ್ರೆ ಅವ್ರಿಗೆ ಔಷಧಿ ತೆಗೆದುಕೊಳ್ಳೋದು ಗೊತ್ತಾಗೋದಿಲ್ಲ. ನೀನೇನು ಬೇಜಾರು ಮಾಡ್ಕೋಬೇಡ. ಇನ್ನೊಂದ್ಸಲ ಬಂದಾಗ ಖಂಡಿತ ನಿಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ. ಖಂಡಿತವಾಗ್ಲೂ ನನ್ನ ಮದುವೆಗೆ ನೀನು ಬರಲೇಬೇಕು. ನೀನ್ ಬೇಡ ಅಂದ್ರೂ ನಾನ್ ಬಂದು ಅಡ್ವಾನ್ಸ್ ಆಗಿ ಎಲ್ಲ ಪಾರ್ಟಿ ಅರೇಂಜ್ಮೆಂಟ್ ನಂದೇ ಮಚ್ಚ. ಇದುವರೆಗೂ ನಾನು ಈ ಮೂರು ನೋಡಿಲ್ಲ. ನಾನೇ ಬಂದು ಇನ್ವಿಟೇಷನ್ ಕೊಟ್ಟು ಹೋಗ್ತೀನಿ. ದಯವಿಟ್ಟು ತಪ್ಪಿಸಬಾರ್ದು ಪುಣ್ಯಾತ್ಮ. ಅಜಯ್,
ಇಷ್ಟೇನು ನೀನು ನನ್ನ ಅರ್ಥ ಮಾಡ್ಕೊಂಡಿರೋದು? ನಾವಿಬ್ರು ಒಬ್ಬರ ಮನೆ ಒಬ್ರು ನೋಡದೆ ಇದ್ರು ಜೀವಕ್ಕೆ ಜೀವ ಕೊಡೋ ಸ್ನೇಹಿತರು ನಾವು. ನೀನ್ ಬೇಡ ಅಂದ್ರೆ ನಾನ್ ಬಿಡ್ತೀನ? ಖಂಡಿತವಾಗ್ಲೂ ನಿನ್ನ ಮದುವೆಗೆ ಬಂದೇ ಬರ್ತೀನಿ. ಸ್ನೇಹಕ್ಕೆ ಸ್ನೇಹ ಅಂದಾಗೆ ನಿನ್ನ ಮದುವೆ ಡೇಟ್ ಯಾವಾಗಂತ ಗೊತ್ತಾಗ್ಲಿಲ್ಲ. ಮುಂದಿನ ತಿಂಗಳು 21ಕ್ಕೆ ನನ್ನ ಮದುವೆ, 18ಕ್ಕೆ ನೀನು ಈ ಊರಲ್ಲಿ ಇರಬೇಕು. ಸಾರಿ ಅಜಯ್, ಇನ್ನೊಂದು ವಾರ ಕಳೆದುಕೊಂಡು ನನ್ನ ತಂಗಿಯ ಲಗ್ನ ಪತ್ರಿಕೆ ನಿನಗೆ ಕೊಟ್ಟು ಒಂದು ದಿನ ನಿಮ್ಮ ಮನೆಯಲ್ಲಿದ್ದು ನಿನ್ನನ್ನು ನಮ್ಮೂರಿಗೆ ಕರ್ಕೊಂಡು ಹೋಗಿ ಪ್ರಾಣ ಸ್ನೇಹಿತನ ಕಣ್ಣೆದುರಲ್ಲಿ ನನ್ನ ತಂಗಿಯ ಕಲ್ಯಾಣ ಕಾರ್ಯ ಮಾಡ್ಬೇಕಂತ ಮಾಡಿದ್ದೆ. ಆದ್ರೆ ಅದ್ಯಾಕೋ ಯೋಚನೆ ಮಾಡ್ತೀನಿ? ನಿನ್ ತಂಗಿ ಮದುವೆಗೆ ನಾನು ಖಂಡಿತವಾಗಿ ಬರ್ತೀನೋ? ನೀನು ಬರ್ತೀನಂದ್ರು ಬರ್ಲಾರ್ದಂತ ಪ್ರಸಂಗ ತಂದೊಡ್ಡಿದ್ದಾನೆ ಆ ವಿಧಿ. ಅಂದ್ರೆ ನಿನ್ನ ಲಗ್ನದ ದಿನವೇ ನನ್ನ ತಂಗಿಯ ಮದುವೆ. ಹೇಳು, ಗುರುತಿಸಿದ ಮುಹೂರ್ತ ಮುರಿದು ನಿನ್ನ ಮದುವೆಗೆ ಬರಲು ಅಥವಾ ಅವಳು ನನಗೂ ತಂಗಿಯಲ್ವೇನೋ? ಆದ್ರೆ ಜೀವದ ಗೆಳೆಯರು ಒಂದೇ ಹಂದರದಲ್ಲಿ ನಕ್ಕೋತ ಕುಂದಿರೋ ಭಾಗ್ಯ ನನಗಿಲ್ಲ. ಯಾವುದಕ್ಕೆ ಚಿಂತೆ ಮಾಡಿದ ಜೀವನದಲ್ಲಿ ಏನೇ ತೊಂದರೆ ಬಂದ್ರು ನನಗೆ ತಿಳಿಸ. ಈ ನಮ್ಮ ಸ್ನೇಹ ಉಳಿಸ್ಕೋತ ಕೊಡ್ತಾರೆ. ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅಜಯ್, ನಿಜವಾಗ್ಲೂ ನಿನ್ನಂತ ಸ್ನೇಹಿತನ ಪಡೆಯೋದಕ್ಕೆ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ಅಂತ ಕಾಣಿಸುತ್ತೆ. ಜನ್ಮ ಜನ್ಮದ ಋಣಾನುಬಂಧ. ಯಾವುದೋ ಜನ್ಮದಲ್ಲಿ ತಂದೆ ಮಗ ಆಗಿರಬಹುದು, ಇಲ್ಲ ಅಣ್ಣ ತಮ್ಮ ಆಗಿರಬಹುದು, ಅಥವಾ ಒಬ್ಬ ರೈತನಿಗೆ ಆಸರೆಯಾಗಿ ದುಡಿದ ಜೋಡೆತ್ತುಗಳಾಗಿರಬಹುದು. ಈ ಜನ್ಮದಲ್ಲಿ ಸ್ನೇಹಿತರಾಗಿದ್ದೀವಿ. ಆದ್ರೆ ಈ ನಮ್ಮ ಸ್ನೇಹ ಸಂಬಂಧವನ್ನು ಅದಾವ ರೀತಿ ಮುಕ್ತಾಯ ಮಾಡ್ತಾನೋ ಆಗಿದೆ. ಹೋಗ್ಲಿ ಬಿಡು, ಹೀಗಾಯ್ತಲ್ಲ ಅಂತ ಯಾಕೋ ಯೋಚನೆ ಮಾಡ್ತೀಯಾ? ನನ್ನ ತಂಗಿ ಮದುವೆ ಆದ ತಕ್ಷಣ ನಾನು ನಿಮ್ಮ ಮನೆಗೆ ಬಂದು ಗಂಡ ಹೆಂಡತಿನ ಭೇಟಿಯಾಗಿ ವಿಶ್ ಮಾಡಿ ನಿಮ್ಗೊಂದು ಒಳ್ಳೆ ಗಿಫ್ಟ್ ಕೊಟ್ಟಿರ್ತೀನಿ. ಸರಿ, ನನಗೂ ವೇಳೆ ಆಗ್ತಾ ಇದೆ, ನಾನು ಹೋಗಿ ಬರಲ್ಲ. ಬಾಯ್. ಎಲ್ಲವೂ ನಾವು ಅಂದುಕೊಂಡಂಗ ನಡೆದಿದ್ದೇವೆ. ಆ ದೇವರು ಅನ್ನೋ ಶಕ್ತಿಗೆ ಯಾರು ತಲೆನೇ ಬಾಗ್ತಿರಲಿಲ್ಲ. ಅದಕ್ಕೆ ಬಲ್ಲವರು ಹೇಳ್ತಾರೆ, ಮ್ಯಾನ್ ಪ್ರಪೋಸಸ್ ಬಟ್ ಗಾಡ್ ಡಿಸ್ಪೋಸಸ್ ಅಂತ. ಕಾಶ್ಮೀರ ಹೆಣ್ಣ ಬೆಕ್ಕಿನ ಕಣ್ಣ ಏನು ಬಳ್ಳ ಬಣ್ಣ ಹೊಳದಂಗ ಚಿನ್ನ ಅಂತಿದ್ದುರನ್ನ ಕೋಲಾರದ ಮೀನ ಮುತ್ತ ಕೊಟ್ಟ ನೆತ್ತಗ ಮಾಡಿ ಹೊಳೆದು ಮರಸಿ ನೀರನ್ನ ಮಾರಬಾರ್ದ್ರಿ. 7 ಜನ್ಮಕ್ಕೂ ನೋಡಿ ಡಾಕ್ಟ್ರು ಉದ್ಯೋಗ ಮಾಡಾಕೋಬಾರ್ದು. ಎಂತೆಂತೋ ತೆಲಿಬೇನ್ ನನ್ನ ಮಕ್ಕಳು ಬರ್ತಾ ಇರ್ತೀವಿ. ಒಬ್ಬ ಬರ್ತಾನ ತಲೆನೋವು ಅಂತಾನ, ತಲೆನೋವು ಸುತ್ತ ಮಾಡಿದ್ರೆ ಹೊಟ್ಟೆ ನೋವು ಅಂತಾನ, ಹೊಟ್ಟೆ ನೋವು ಸುತ್ತ ಮಾಡಿದ್ರೆ ಇದು ನೋವು ಅಂತಾನೆ, ಇದನ್ನು ಸುತ್ತ ಮಾಡಿದ್ರೆ ನೋವು ಅದು ನೋವು ಅಂತಾನ. ಇವ್ರು ಸುತ್ತ ಮಾಡಿ ನನಗೆಲ್ಲ ನೋವು ಅದು ಅಲ್ಲ. ಸುತ್ತ ಹತ್ತಳಿಗೆ ಪ್ರಸಿದ್ಧ ಡಾಕ್ಟರ್ ನಾನು. ಸುತ್ತ ಹತ್ತಳ್ಯಾಗ ನನ್ನೊಬ್ಬರು ಬಿಟ್ಟರೆ ಯಾರು ಸೂಜಿ ಮಾಡೋರ ಗತಿ ಇಲ್ಲ. ಅಂಥದ್ರಾಗ ಬೆಳಗ್ಗೆಯಿಂದ ನನಗ ಒಂದು ಪೇಷಂಟ್ ಸಿಕ್ಕಿಲ್ಲ ಅಂದ್ರ ಯಾರೋ ಮಾಡಿಸ್ಯಾರ್ರಿ ನನಗ. ಸಿಗಬೇಕು ಅವ್ರು ಹೇಳ್ತೀನಿ ನಾನು. ಬಂತ ಇಲ್ಲೇ ಯಾವ್ದೋ ಪೇಷಂಟ್ ಬಂತ, ಇದಕ್ಕೆ ಚುಚ್ಚು ಕಡಿಯಕ್ಕಾದ್ರ ಊರಿಂದ ಊರು ಬಂದ ಜೋಗಿನ ಅಲ್ಲಾರಿ, ಓಮಿಂದ ಗೆದ್ದು ಬಂದ ಸತ್ತಾನು ಅಲ್ಲಾರಿ, ಹಳ್ಳಿಯ ಸೀದಾ ಸಾದಾ ಹೈದ ಮೈಲಾಪುರ ಮೈಲಾರಿ, ಮೈಲಾಪುರ ಮೈಲಾರಿ. ಕಣ್ಣಾಗಿಂದು ಹಳ್ಳ ತೆಗಿತೀವಿ, ಕಿವಿಯಾಗಿಂದು ಕುಕಣಿ ತೆಗಿತೀವಿ. ಒಂದು ಜಗಕ್ಕೆ ₹1, 2 ಜಗಕ್ಕೆ ₹2, 3ನೇ ಜಗಕ್ಕೆ ಬರೋಬ್ಬರಿ ₹3. ಡಾಕ್ಟರ್ ಕೈಲ ತೆಗೆದಲ್ಲ ನಾವು ತೆಗಿತೀವಿ. ನಾವು ತೆಗಿಲಾರ್ದು ನೀ ಏನ್ ತೆಗಿತಿಲ್ಲ? ಇವು ಡಬಲ್ ಶಟ. ಅದನ್ನ ಕೇಳಕ್ ನೀನಲ್ಲ ಪಿಂಡ್ರಿ ಮಗ. ಡಾಕ್ಟರ್ ಹುಚ್ಚ. ನಾವು ಕೊಯ್ಬಾರ ಜಾಗದಾಗ ಕೊಯ್ತೀವಿ, ಹೊಲಿಬಾರ ಜಾಗದಾಗ ಹೊಲಿತೀವಿ, ತೆಗಿಬಾರ ಜಾಗದಾಗ ತೆಗಿತೀವಿ. ನೀ ಏನ್ ತೆಗಿತೀವ? ಪದ್ಮಾಸ್ ಬಾಡೆ ಎಲ್ಲೆಲ್ಲಿ ಬಹಳ ದಿನದ ಸ್ಟಾಕ್ ಆಗಿರ್ತೋ ಅಂತ ಹೊಲಸ್ ತೆಗಿತೀವ. ರಾಡೆ ಸ್ಟಾಕ್ ಆಗಿ ಸ್ಟ್ರಕ್ ಆಗಿತ್ತು. ಕಾಂತಮೆ ಎಷ್ಟು ದಿವಸ ಇಲ್ಲ ತಾಳಿಕೋಟೆಗ ಸುಮ್ಮನೆ ನಿಂತಿಲ್ಲ. ಏನ್ ಚಾಪಲ್ಲೆ ಪಡಿಬಿಟ್ಟೆ? ಕೊಡು. ಏನು ಕೈ ನನಗೂ
ನೀನೇ ಬೇಕಾಗಿತ್ತು. ಹಿಂಗಂತಾರೆ ಎಲ್ಲರೂ ಕೆಲಸ ಮುಗಿದ್ಮ್ಯಾಗ ಹೊಲ ಸಿಕ್ಕಿದೆ ಏನೋ ಹೊಲಸ ಹಾಕ್ಬಿಡ್ತಾರೆ. ಹೊಟ್ಟೆ ತೆಗಿತೇವದಿಲ್ಲ, ಈಗ ತೆಗಿತೀನಿ ಅಂತೇಳಿ ನಾಳೆ ತೆಗಿಯಕ್ಕಾಗಿಲ್ಲ. ಏನಾರು ಹಾದಿ ಮಗನ ಮನಿಗಲ್ಲ ನಿಮ್ಮ ಅವನು ಹೊಟ್ಟೆಗೆ ಹೊಕ್ಕೊಂಡ್ರೆ ಬಿಡು ಮಗ ಅವನ. ಹಲೋ ಮೆಂಟಲ್ ಮ್ಯಾನ್, ಸಾರಿ ಜೆಂಟಲ್ ಮ್ಯಾನ್, ನನ್ನೇನು ಸಾಮಾನ್ಯ ವ್ಯಕ್ತಿ ಅನ್ಕೊಂಡೇನು? ಅದು ಸಾಮಾನ್ಯ ವ್ಯಕ್ತಿ ಇರ್ಬೇಕು. ನಾ ಏನ್ರಿ ಇವತ್ ನೀ ಜಾಗದಂದು ಹೊಲಸು ತೆಗಿಲಿಲ್ಲ ಅಂದ್ರ ಇವತ್ತಿಂದ ಈ ಕೊಳವೆಗೆ ರಾಜಮಾನ್ ನೀಡಿ ಇಲ್ಲ ಸುಲೇಮಾನ್ ಕೊಡಲಿ. ಅವ ಯಾರ್ರಿ? ನಿಮ್ಮ ಅವನ್ ಕಂಡ ಅವ್ರು ಬಂದ್ಬಿಟ್ರ? ಅದಾಗಲೇ ರಾಜಮಾನ್ ಅನ್ನೋದು ರಾಜೀನಾಮೆ ಕೊಟ್ಟು. ಅಯ್ಯಯ್ಯೋ ಚೇಂಜ್ ಮಾಡಿಸ್ಬಿಟ್ರ? ಈ ಮಕ್ಳಿಗೆ ಮಾತು ಬರ್ಲಿಲ್ಲ ಅಂದ್ರೆ ಡಿಕ್ಷನರಿ ಉಲ್ಟಾ ಮಾಡಿಬಿಡ್ತಾರ. ನಾ ಏನು ನೀ ಹೇಳಿ ಜಾಗದಂದು ಹೊಲಸು ತೆಗಿಲಿಲ್ಲ ಅಂದ್ರೆ ಇವತ್ತಿಂದ ಈ ಕೊಳವೆಗೆ ರಾಜೀನಾಮೆ ನೀಡಿ ನಾಳೆಯಿಂದ ಅಲ್ಲಿ ಗುಡಿ ಮುಂದೆ ಬಳಲಕಾಯಿ ಮರಕ್ ಹೋಗ್ತೀನಿ. ಇದಕ್ಕೆ ರಾಜೀನಾಮೆ ಕೊಡ್ತೀವಿ. ಯಾ. ಏನು ಮಗ ನಮ್ಮ ಭಾಗದ ಉಸ್ತುವಾರಿ ಸಚಿವ ದೊಡ್ಡ ಖಾತೆನೆ ಬಿಟ್ಕೊಟ್ಟಾಗ ಮಾತಾಡ್ತಾರ ಮಗ. ಹಾಳಾಗಿ ಹೋಲ್ಬಿಡಿ ಸರ್, ನಿಮ್ ತೆಗಿಲ್ಲ ರಾಡಿ. ನನ್ನ ತೆಗಿಯಂತಿ ಆದ್ರ ಮೊದ್ಲು ನೀ ಹೇಳ. ಏನ? ನನ್ನೇನು ಕುಂದ್ರಿಸಿ ತೆಗಿತೀಯೋ, ಏನು ನಿಂದ್ರಿಸಿ ತೆಗಿತೀಯೋ, ಏನು ಮಲಗಿಸಿ ತೆಗಿತೀಯೋ? ಯಾರ್ಯಾರಿಗೆ ಹೆಂಗ ತೆಗಿಸ್ಕೊಂಡ್ರೆ ಅನುಕೂಲ ಆಗತ್ತೆ ಹಂಗಂಗ ತೆಗಿತೀನಿ. ಓಕೆ ಮಿಸ್ಟರ್ ಕೂಕ್ಳಿ, ಸೀದಾ ಮಾತಾಡೋ. ನೀನು ಹಿಂಗ್ ಮಾತಾಡಿದ್ದೇನೆ. ಗಿವ್ ರಿಸ್ಪೆಕ್ಟ್ ಅಂಡ್ ಟೇಕ್ ರಿಸ್ಪೆಕ್ಟ್. ರಮ್ಯಾ ಕುಮ ಅಂದರ್ ಬರಾಕುಂ ಬಾಬಾ. ಇಲ್ಲ ನಿಮ್ಮ ತ್ರಿಕಾಳ ಹೊಡೆದು ಬಿಡು ಇಲ್ಲಿ. ನಿಮ್ಮವನ ದ್ರಾಕ್ಷಿ ಮಿಷನ್ ಹಚ್ಚಬಾ. ಅದ್ರ ಮೇಲೆ ಕಣ್ಣು ನೀನು ಬರೀ ಅದನ್ನ ಕೊಟ್ಟಿದ್ದು ತಗೊಂತಾರಲ್ಲ, ಇದು ಇಲ್ಲಿ ಆಶೀರ್ವಾದ. ಏನದು? ಅದನ್ನ ಕೊಟ್ಟು ಅಂತ ತಗೊಂತಾರಲ್ಲ. ಓ ಇದು ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ನೀ ಹೇಳಿದ್ದು ಇಂಗ್ಲಿಷ್ದಾಗ, ನಿಮ್ದು ಮರಾಠಿಯಾಗ ಅದನ್ನ ಕೊಟ್ಟಂತು. ನನ್ನ ಹೆಸರು ಕೂಕಣಿ ಅಲ್ಲ, ಮತ್ತೆ? ವಾಸುದೇವ ದೇವಕಿ ಸುತ. ನನ್ನ ಹೆಸರು ಸಿದ್ದರಾಜ, ನನ್ನ ಹೆಸರು ಸಿದ್ದರಾಜ. ಅದು ಸೈಡ್ ಬ್ಯಾಗ್ ಉದ್ರಿಸ್ಕೊಳ್ಳಿ ಎಲ್ಲ ಗಟ್ಟ ಐತಿ ನೋಡ್ರಿ ಮಗ. ನೋಡಕ್ ನಾನು ಗಬ್ಬರಾಜ್ ಇದ್ದಂಗ ಇವನ ಹೆಸರು ಸಿದ್ದರಾಜ. ಓಲಿ ತಮ್ಮ ಹೆಸರೇನು ಗೊತ್ತಾಗ್ಲಿಲ್ಲ. ಐ ಆಮ್ ಡಾಕ್ಟರ್ ಹುಚ್ಚ. ಆಪರೇಷನ್ ಸಕ್ಸಸ್, ಪೇಷಂಟ್ ಫೇಲ್. ಡಾಕ್ಟರ್ ಹುಚ್ಚ? ನೀವು ನಾವು ತಲೆ ಕೆಟ್ಟವ್ರಿಗೆ ಇಡ್ಬೇಕಾದ ಹೆಸರು ನೀವ್ ಯಾಕೆ ಇಟ್ಕೊಂಡ್ರಿ? ನೀವೇನೇ ನಮ್ದು ನಾನೇ ಹೆಂಗ್ ಇಟ್ಕೊಳಕ್ ಬರ್ತೈತಿ? ಊರಾಗ ನಿಮ್ಮಂತ ಹಾಪ್ ನನ್ನ ಮಕ್ಳು ಇರ್ತಾರೆ, ಅವ್ರು ಹುಡುಕ್ಯಾಡ್ ತಂದು ಇಟ್ಟಾರ ನಮಗ. ಅವ್ರ ಜಿ ಕನ್ನಡದವ್ರಿಗೆ ಬೇರೆ ಹೆಸರೇ ಸಿಗ್ಲಿಲ್ಲ ನಿನ್ನ ಇಡಾಕ. ಇನ್ನು ಹಿಡಿತೀನಿ ಅಂದಾರ. ಹೋಗ್ಬಿಡ್ರಿ ಸರ್, ನಿಮ್ಗೆ ಎಲ್ಲಿ ಹೊಲಸ ಐತೆ ಹೇಳ್ರಿ ತೆಗಿತೀನಿ. ನಾ ತೆಗಿಯಂತಿ ತೆಗಿಬೇಕು ನೀವು. ಯಾಕ? ಯಾಕಂದ್ರೆ ನನ್ನ ಒಂದು ಹೆರಿಗೆ ಪೇಷಂಟ್ ಇತ್ತು. ಹೆರಿಗೆ ಪೇಷಂಟ್ ಮೇಂಟೈನ್ ಮಾಡ್ತೀರಿ ನೀವು? ಅಯ್ಯೋ ಆಡಿ ಮುಟ್ಲಾರ್ದು ತಪ್ಪಲಿಲ್ಲ. ಈ ಡಾಕ್ಟರ್ ಮುಟ್ಟಿದ ಪೇಷಂಟ್ ಬದುಕೇ ಇಲ್ಲ ಅಂದ್ರೆ ಎಲ್ಲ ಇಕ್ರಿಸೆ ಹೋಗುದೇನು? ಸತ್ತಿಲ್ಲ, ಸಾಯಕ್ ನಾ ಕೊಡೋದು ಇಲ್ಲ. ಇನ್ನೇನು ಕೊನೆ ಹೊತ್ತು ಹಿಡಿದು ಬಿಡ್ತೀನಿ ಬಾಬಾ. ಏನು ನಾಡಿ ಯಾವ ಡಾಕ್ಟ್ರ್ ಎಲ್ಲ ಕೌನ್ಸ್ನಾಗ ಇಟ್ಟ ಬಿಡಿತಾನೆ, ಹಿಡಿತೀನಿ ಕೊಡ್ತೀನಿ ಅಂತ ಹೋಗ್ಬಿಡಿ. ಸರಿಯಾಗಿ ತ್ರಾಸ ಆಗತ್ತ. 3 ದಿವಸದ ಹೊತ್ತಾತ್ಲೆ ಹೊಟ್ಟೆ ಕೆಟ್ಟು ಒಟ್ಟ ಹೊಲಸ ಹೊರಗೆ ಹೋಗಿಲ್ಲ. ಬಾಯಿ ಹೊಲಸು ನಾದಕತ್ತಿದ್ದ ಮತ್ತೆ ಇವ ಅಂದ್ರೆ ನನ್ನೇನು ಪೈಖಾನಿ ಸ್ವಚ್ಛ ಮಾಡೋ ಅಂತ ತಿಳ್ಕೊಂಡೇನ? ಇವ ಯಾವ ಚಪಾತಿ ರಾಮಣ್ಣ ನಾ ಕಣ್ಣಾಗಿಂದ ಕಿವ್ಯಾಗಿಂದ ಹೊಲಸ್ದಾಗ ಮಾಟ. ಓ ಕ್ಯಾಬಿ ಮುಚ್ಚೆ ಬೋಲು ನಕ್ಕೋ. ಒಟ್ಟ ಕುಂದ್ರಕ್ಕಾಗವಲ್ದು, ನಿಂದ್ರಕ್ಕೂ ಆಗವಲ್ದು. ನಿನಗೆ ಅನುಕೂಲ ಬೇಕಾ? ಕುಂದ್ರಂದ್ರೆ ಕುಂದಿರ್ತೀನಿ, ನಿಂದ್ರಂದ್ರೆ ನಿಂದಿರ್ತೀನಿ. ಬಗ್ಗಂದ್ರೆ ಇಲ್ಲೇ ಹೊಲಸ ಮಾರ್ತೀರ ನೀವು? ಡಾಕ್ಟರ್ ಅಂತ ಹೇಳ್ತೀನಿ, ನಾಚಿಕೆ ಬರೋದಿಲ್ಲ? ಇಲ್ಲೇ ಎಮ್ಮಿ ಹಾರ ಹಳದ ಬಿದ್ದ ಮಾಡಿದ್ವಿ. ಎಷ್ಟು ದಿವಸ ಸ್ಟಾಕ್ ಇಟ್ಟು ಯಪ್ಪ. ಬೇಡ ಅಂದ್ರೆ ನಿನ್ನೆ ಅದು ನಮ್ಮ ಕಡೆ ಸ್ಪೆಷಲ್ ರೀ. ಬಾಳೆಹಣ್ಣು ಬೆಲ್ಲ ಚಪಾತಿ ತಿನ್ರಿ ಅನ್ನೋರು ತಿನ್ರಿ ಅನ್ನೋರು. ಯಾವ ಬೆಲ್ಲದ ಮುಸುಳೆ ನಿನ್ನ ಡಾಕ್ಟ್ರಲ್ಲಿ ಮೌನಿ ಹಿಂದೂಸ್ತಾನ್ ಡಾಕ್ಟರ್. ಅದೆಲ್ಲ ಹೇಳಂಗಿಲ್ಲ ನೀನು. ನಾ ಡಾಕ್ಟರ್ ಹೇಳಕತ್ತೀನಿ ಮಗನ. ಬಾಳೆ ಸ್ವಚ್ಛ ಮಾಡಿ ಬಾಳೆ. ಎಲ್ಲಿಗೆ ಬಂದ್ರಿ ಸಾಹೇಬ್ರು ನಮ್ಮ ಪರಿಸ್ಥಿತಿ? ಕಣ್ಣಾಗಿಂದ ಕಿವಿಯಾಗಿಂದ ತೆಗಿದ್ನಂತ ಹೊಯ್ಕೊಂತೀನಿ, ಹೊಟ್ಟೆಗಿಂದ ಗಟಾರ್ ತೊಳೆ ಅಂತ ನಮಗ. ಇಲ್ಲೇ ನಿಂದ್ರೆ ಓಡ್ಕೊಂತ ಹೋಗಿ ಒಂದು ಸಾರಿನ ಸೋಡ್ ತೊಗೊಂಬಂದು ಹೊಟ್ಟೆಗೆ ತುರಿತಿ ಹೊಟ್ಟೆನ ಹೊಲಸು ತೆಗಿತೀನಿ. ನಿನ್ನ ಮುಸಣ್ಣಿ ನೋಡಿದ್ರೆ ಗೊತ್ತಾಗ್ತ ನನಗ ನೀವು ಉತ್ತರ ಕುಮಾರ್ ಅಂತ ಹೇಳಿ ಬರೀ ಕೊಚ್ಕೊಳ್ಳೋದು ಅಷ್ಟ ಮಗನ್ ನಿಂದು. ಅದಾಳಗೋಗ್ಲಿ ನೀ ಏನ್ ನನ್ ತೆಗೆದು ನಾನ ನಿನಗೆ ಚೆಕ್ ಮಾಡಿ ಹೇಳ್ತೀನಿ ನಿನಗೆ ಕ್ಯಾಕೆ ಏನೇನಾಗೈತೆ ಅಂತ. ಫೀಸ್ ಇಲ್ಲ ಸರ್. ಒಳ್ಳೆ ಎಷ್ಟು ಕೊಡ್ತಿಲ್ಲ? ರೊಕ್ಕ ಎಷ್ಟು ತಿಂತಿ ದಿವ್ಸಕ್ಕೆ? ಒಂದು 300 ರೂಪಾಯಿ. ನಾಯಿ ಕೊಡ್ತಿಲ್ಲ ಎಷ್ಟು ನಮ್ಮ ಮನೆಗೆ? ಅಂದ್ರೆ ನನ್ನ ನಾಯಿ ಹುಡುಗ ತಾತ ಕೈತ ಹುಚ್ಚ ನಿನಗೇನಾಗೈತ್ ಬಾಬಾ? ನಿನ್ನ ಚಪ್ಪಲ್ಲೇ ಬಿಡಂಗಾಗಿತ್ತು.
ಯಾಕ ನಿಮ್ಮ ಅವ್ನು ಡಾಕ್ಟರ್ ನೀ ಇಲ್ಲ ನೀ ಹೇಳ ನನಗೆ ಕೇಳ ಸಾರಿ ಅದು ಮರ್ತು ಬಿಡ್ತೀನಿ ಅವಾಗ ಅವಾಗ ನೆನೆಸ್ತಾ ನನಗೆ ಹಂಗ ಎದೆ ಬಡಿತ ಜೋರಾಗಿದೆ ಎದೆ ಬಡಿತ ಜೋರಾಗಿದೆ. ಇದು ಯಾವ್ದೋ ಸಿನಿಮಾದ ಹಾಡಾಗಿದೆ. ಇಲ್ಲ ನಿಮ್ಮ ಓನ್ ಟ್ರೈಲರ್ ಇದು ಅದಾದ್ರೆ ನಿನ್ನ ಹಾರ್ಟ್ ಹೆಂಗ್ ಮಾಡ್ಕೊಳತ್ತ ಹೊಯ್ಕೊಳಕತ್ತೀನಿ. ಇದು ಕಣ್ಣು ದೊಡ್ಡ ಮಾಡು, ಕಣ್ಣು ಕೆಂಪಗಾಗಿದೆ, ಹೊಡಿದ್ ಬಿಟ್ಟಿನಲ್ಲ, ಹೊಟ್ಟಿ ಉಪ್ಪು ಉಪ್ಪು ಉಬ್ಬರೈತಿ, ಸ್ವಲ್ಪ ಉಪ್ಪಿಡ್ತೀನಲ್ಲ, ಹಂಗಾಗ ಉರೇಕತ್ತ ಹೋದಿಲ್ಲ ಸ್ವಲ್ಪ ಇದು ಅದೇ ಕನ್ಫರ್ಮ್. ಏನ್ ಸರ್ ನಿನಗೆ ಎಲ್ಲ ಅವನ್ನ ನಂದು ರಿಪೋರ್ಟ್ ಅಲ್ಲೇ ಕೊಟ್ಟಿದ್ವಿ. ಅವ್ನು ನಂದತಿ ನಾನು ಬಂದಿಲ್ಲ ಅಷ್ಟೇ. ಅವ ತಂದು ನೋಡಿ ನಂದ ಅಂತ ಹೇಳಕತ್ತ. ಏನೂ ಆಗಿಲ್ಲ ಅಂತ ಹೇಳವಿದ್ದೆ. ಯಾವಾಗ HIV ಅಂತೇಳಿ ಡಾಕ್ಟ್ರಿಗೆ ಹೇಳಿದ ಮೇಲೆ ಸುಳ್ಳು ಹೇಳಕ್ ಬರಂಗಿಲ್ಲಲ್ಲ, ಯಾಕಂದ್ರೆ ನಾನು ಡಾಕ್ಟರ್. ಸತ್ಯ ಹೇಳ್ಬೇಕಂದ್ರೆ ನನ್ನ ಆದ್ಯ ಕರ್ತವ್ಯ. ಇದು ಎಚ್ಚರ ತಂಗಿ ಎಚ್ಚರ ಕೇಳಿದ್ದೆ. ಇದು ನಿಂದೆಲ್ಲ ಕೊನೆ ಆಸೆ ಮುಗದಾವಿಲ್ಲಪ್ಪಿ. ನನಗೇನು ಸರ್ ಗಜಮ ಬಂದ್ಬಿಟ್ರೆ ಬೇರೆ ಏನು ಆಸೆ. 10 ಎಕರೆ ಅಣ್ಣ ತಮ್ಮ ಇಕ್ಕರು ಸುದ್ರು ಇನ್ನು ನಿಮ್ಗೆ ಇನ್ನೂ ಆಗ್ತಾ ಇದ್ರೆ ಅವ್ರಲ್ಲಿ ಅದು ನಿಮ್ಮ ಅಪ್ಪ ಕಳಿಸಿದ ಹೊಟ್ಟೆ ಅದಲ್ಲ ಹೇಳಿದ್ದು. ತೀರ್ಥಯಾತ್ರೆ ಏನಾದ್ರು ಹೋಗುದೈತೆ ನೀವು? ನಮ್ಮ ಅಪ್ಪ ಹೋದ್ಮೇಲೆ ತೀರ್ಥನ ಬಿಟ್ಬಿಟ್ಟೆ. ಬಾರಿಗೆ ಅಡ್ಡಾಡೋದು ಅಲ್ಲೇ ತೀರ್ಥಯಾತ್ರೆ ಕಾಶಿ ರಾಮೇಶ್ವರ ದೀಪ ಹಚ್ಚಿ ಬಂದ್ರಲ್ಲ. ದೀಪ ಹಚ್ಚೇನ್ರಿ ಮುಂದೆ ಶಬರಿಮಲೆ ಹೋಗ್ಬಿಡು ಆ ಕಡೆ ಹೋಗ್ಬಿಡು. ಮುಗಿಸ್ಕೊಂಡು ಮುಗಿಸ್ಕೊಂಬಿಡಿ ಎಲ್ಲ ಪಟ್ ಪಟ್. ಏನಂತ ಇನ್ನು 9 ದಿವಸ 9 ತಾಸು 9 ನಿಮಿಷ 9 ಸೆಕೆಂಡಿಗೆ ನೀ ಸಾಯ್ತಿ. ಏನು ಹೇಳ್ತೀರಿ ಏ, ಸರ್? ಏ, ಏ, ನಮ್ಮ ಕನ್ನಡ ನಾಡಿನ ಏಕೈಕ ಸುಪ್ರಸಿದ್ಧ ಭರ್ಜರಿ ಭಯಂಕರ ಕಂಡಕ್ಟರ್ ಸಾರಿ ಡಾಕ್ಟರ್ ಹಂಗ ಅನ್ಬಾಳಪ್ಪ. ಅಂದೆ. ನನ್ನವರು ಅಂತ ನಂಗೆ ಯಾರು ಇಲ್ಲ. ಮಗನ ಎಲ್ಲ ಕಡೆ ಹೇಳ್ತಾರ ನೀವಿಬ್ರು ಅಣ್ಣ ತಂದಿರಂತ. ಅವ ಯಾಕೆ ಹಿಂತಿ ಮಗ ಎಲ್ಲ ನನ್ನ ಹೆಸರು ಐತಿ. ನಿನ್ನ ಕಾಲು ಮುರಿತೀನಪ್ಪ, ಚೆಂಡನ್ನು ತೆಗಿಸ್ಬಿಡಪ್ಪ. ಕಾಲು ಮುಗಿತೀನಿ ಸರ್. ನನ್ನ ಬದುಕಿಸ್ರಿ, ನಾನು ಇನ್ನ ಭಾಳ ಸರಿ ಮಂಗ್ಯನ ಮಕ್ಕಳ ನಿಮ್ಮಂತ ದರಿದ್ರ ನನ್ನ ಮಕ್ಕಳು ನಮ್ಮ ಅಂಗಾಲ್ ಮುಟ್ಟೆ ಅದು ಉಗುರೇ ಇಲ್ಲಾರ್ದಂಗೆ ಮಾಡಿರ್ತೀನಿ. ಇವನೇನೇ ಹಾಕಿದ್ರು ಇವನು ಪ್ರಾಣ ಉಳಿಸ್ಬೇಕಾದ ನನ್ನ ಆದ್ಯ ಕರ್ತವ್ಯ. ಇದು ಡಾಕ್ಟರ್ ಇಲ್ಲ ಇದು ಇವತ್ತು ರಾತ್ರಿ 10 ಗಂಟೆಗೆ ರಾತ್ರಿ ನಾನು ನಡೆ ಪೂರ ವಿಷಯ ಕೇಳು. ಅದೇ ವಿಷಯ ಕೇಳು ಅಂದೆ. ಮಂಗ್ಯನ ಮಕ್ಕಳ 10 ಅಂದ್ಕೊಳ್ಳಿ ದೋತ್ರ ಬಂದ್ಬಿಡ್ತೀರಿ ನೀವು. ಇವತ್ತು ರಾತ್ರಿ 10 ಗಂಟೆಗೆ ನೀನು ಹೇಳ್ತೀನಿ ಕರ್ಕೊಂಡು ನಮ್ಮ ದವಾಖಾನಿಗೆ ಬಾ. ನೀ ನಿತ್ಯಾನಂದ ಸ್ವಾಮಿ ತಮ್ಮ ಅವ್ರದ್ದೇ ಬೇರೆ ರೂಟು ನಮ್ದೇ ಬೇರೆ ರೂಟು. ಇಲ್ಲ. ಅವನು ಯಂಗ್ಸ್ಟರ್ಗೆ ಟ್ರೀಟ್ಮೆಂಟ್ ಭಾಳ ಗಂಡಸರು ನೋಡೋದ ಇಲ್ಲ. ನನಗೆ ಆರಾಮ ನನ್ನ ಹೆಂಡ್ರನ್ನ ಯಾಕೆ ತಪ್ಪು ಹಾಕೊಂಡ್ರ. ತಿಳ್ಕೊಬೇಡ್ರಿ, ಈಗ ನಿಮ್ಗೆ ಸಲಹೆ ಹೇಳ್ಸಿರ್ತೀವಿ. ಗುಳಿಗೆ ಪಳಗಿ ಬೇಕಾದ್ರೆ ನಿಮ್ಮ ಮಾಯಿ ಬರ್ತಾಳೆ ಹೆಣ್ಮಗಳ. ಓ ಹಿಂಗ ನಾಳೆ ನಾವು ಸತ್ರ ನಮಗೆ ಹೆಣಕ್ಕೆ ದಾರ ಕಟ್ಕೊಂಡು ಜಕ್ಕೊಂಡು ಹೋಗ್ಬೇಕಲ್ಲ. ನೀವ್ ಹೇಳೋದು ಬರೀ ಸರ್ ನಾನು ಮದುವೆನೇ ಆಗಿಲ್ಲ. ಮದುವೆ ಆದ್ಮೇಲೆ ಕರ್ಕೊಂಬ. ಯಾಕಾಗಲ್ಲ? ಮತ್ತೀಗರ 9 ತಾಸಿಗೆ ಸಾಯ್ತೆ ಅಂತ ಹೇಳಿದಿ. ಸಾಯ್ದ ಬದುಕಿದ್ರೆ ಕರ್ಕೊಂಬ. ಯಾವ ಗಂಡು ಬಿದ್ದು ಮುಂಜಾನೆ ಜಾತ್ರೆಯಾಗ ದೀಪ ಹಚ್ಚಿ ಬಂದಿನಿ. ಬೆಂಕಿ ತಂದು ಮುಸುಡಿಗೆ ಹಚ್ಬೇಕು. ಈಗ ಸರ್ ನಿಮ್ಮ ದವಾಖಾನೆ ಎಲ್ಲಿತಿ? ಸುಡುಗಾಡ್ನಾಗ ಅಲ್ಲೇನು ಚೆಕ್ ಮಾಡೋದು ಅಲ್ಲೇ ಮುಚ್ಚಿಬಿಡೋದು. ನಂದ್ರೆ ಮತ್ತೆ ಖರ್ಚಾಗಲ್ಲ ವಯಕ್ಕ. ಅಂದಂಗೆ 3 ಯಾವ್ದ್ರಿ? ಇಡೀ ವಿಶ್ವವೇ ನನ್ನೂರು, ಆಕಾಶವೇ ಹೊದಿಕೆ, ಭೂಮಿಯ ಹಾಸಿಗೆ. ನೀನೇ ನನ್ನ ಕಡೆ ಪೇಷಂಟ, ನಿಮ್ಮ ನಾನೇ ನಿನ್ನ ಕಡೆ ಡಾಕ್ಟರ. ಆಪರೇಷನ್ ಮಾಡ್ತಿಲ್ವಾ? ಔಷಧಿ ಬೇಕೇನೋ ನಿನ್ಗೆ? ಔಷಧಿ ಇವ ಏನು ಡಾಕ್ಟರ್ ಅಂತಾನೆ ಚಿಕನ್ ಅಂಗಡಿ ಅವ್ರಿಗೆ ಎಲ್ಲ ಇದೇನು ಮನುಷ್ಯ ದನದಿಲ್ಲಪ್ಪ. ಅವ್ರವ್ರ ಸೈಜಿಗೆ ತಕ್ಕಂಗೆ ಸಿರಿಂಜ್ ತೆಗಿತಿದ್ದಾರೆ. ಮತ್ತೆ ಯಾವ್ದ್ರಿ ಟೆನ್ಷನ್ ನೋಡ್ತೇನೆ ಒಳ್ಳೆ ಹುಚ್ಚು ನನ್ನ ಮಗನ ಸವಾಸ ಆಗ್ತಾರಪ್ಪ. ಯಾವಲೇ ಹುಚ್ಚ? ನೀ ಹುಚ್ಚ, ನಿಮ್ಮ ಅಪ್ಪ ಹುಚ್ಚ, ನಿನ್ನ ಹೆಂಡತಿ ಹುಚ್ಚಿ, ನಿನ್ನ ಮಕ್ಕಳು ಹುಚ್ಚರು. ನನ್ನ 2 ಮಕ್ಕಳ ಇಲ್ಲ. ಮದುವೆ ಆದ್ಮೇಲೆ ಹುಚ್ಚರಾಕ. ಈ ಚಪ್ಪಲ್ಲೇ ಬಡ್ದಂಗ ಆದ್ ನೋಡಿ. ಮೊದ್ಲ ತೆಲಿ ಕೆಟ್ಟ ಕೆರ ಹಿಡ್ದೈತಿ. ಅದ್ರ ಈಗ ನಮ್ಮ ಹುಡುಗ ಬೇಕು ಹಿಂಗೆ ಬಂದು ಈಚೆಗೆ ಕಿವಿ ಮ್ಯಾಗ ತರಕ ಅಲ್ಲಿ ಯಾರ ಕರಿತಾರ ನೋಡ್ರಿ. ಅದು ಭಾಳ ಬೇಡಿಕೆ ನಟ ಅಲ್ಲ ಈಗ. ಅದು ಹುಚ್ಚ ನನ್ನ ಮಗ. ಯಾರಿಗೆ ಹುಚ್ಚಂತೀಯೋ ಬದ್ಮಾಸ್ ಭಾಡ್ಯ? ನನಗೆ ಹುಚ್ಚಂತೀಯ ಮಗನಲ್ಲೇ? ಜಗ ಮೆಚ್ಚಿದ ಹುಡುಗಲೇವ, ನಂಬಿದವರ ಪಾಲಿನ ಅಂಬಿಗಲೇ ನಾನು. ನನಗೆ ಹುಚ್ಚಂತ ನಿನ್ನ ಕೊಚ್ಚು ಕೊಲೆ ಮಾಡ್ತಿದ್ದೆ. ಆದ್ರೆ ಏನ್ ಮಾಡೋದು, ಮಚ್ಚ ಮರ್ತ ಬಂದಿನಿ. ಇದ್ದಿದ್ದೊಂದು ಪೇಷಂಟ್ ತಪ್ಪಿಸ್ಕೊಂಡು ಹೋಗ್ತು. ಬೆಳಿಗ್ಗೆ ಎತ್ಕೊಂಡು ಒಬ್ರು ಚೂಜಿ 2 ಗುಳಿಗೆ ಕೊಡ್ಮಟ್ಟ ಸಮಾಧಾನ ಆಗಲ್ಲ ನಮಗ. ಯಾರಿಗೆ ಕೊಡ್ಲಿ? ಬಂತ ಇನ್ನೊಂದು ಪೇಷಂಟ್ ಬಂತ.
ಸೈಡ್ ಎಲ್ಲಿ ಓಡಿಸ್ಬಾರ್ದು. ನಮಸ್ಕಾರ ಮೇಡಮ್. ನಮಸ್ಕಾರ. ಒಬ್ಬ ಡಾಕ್ಟರ್ ಮೇಡಮ್, ಹೇಳಿ ನಿಮಗೆ ಏನೇನಾಗೈತಿ? ಏನು ಕೈ ನೋವಾ, ಏನು ಕಾಲು ನೋವಾ, ಏನು ಮಂದಿ ನೋವಾ? ಸದ್ಯಕ್ಕೆ ನನಗೆ ಏನು ನೋಯವಲ್ತ್ರಿ. ನಿಮಗೆ ಏನು ನೋಯಿಲ್ಲ ಅಂದ್ರೆ ನಾ ಬಿಡು ಮಗ ಅಲ್ಲ, ಮ್ಯಾಗ ಬಿತ್ತು ಮಾಡವನ ಚಕ್ಕು. ಚೆಕ್ ಒಂದ್ಸಲ ಯಾಕ್ರಿ, ನಾನು ರಗಡ್ ಸಲ ಮಾಡಿಸ್ಕೋಬೇಕಂತೀನಿ, ಆದ್ರೆ ಒಬ್ರು ಮಾಡೋರ ಸಿಗವಲ್ರ ಗೆರೆ ಚೆಕ್ಕು. ಇಡೀ ಜಾತ್ರೆ ಮಂದಿ ಸ್ಕೋಪ್ ಹಾಕೊಂಡ್ರೆ ನೀವು ಬೇಜಾರ ಬಿಡ್ರಿ. ನಿಮ್ಮಂತ ಹುಡುಗರು ಅದ್ರ ಚಿಂತನೆ ಮಾಡಬಾರ್ದು. ಯಾಕಂತಂದ್ರೆ ಚಿಂತೆ ಸತ್ತು ಹೆಣನು ಸುಟ್ರ ಚಿಂತೆ ಅನ್ನೋದು ಬದುಕಿದ ಮನುಷ್ಯನ ಸುಡುತ್ತಂತ. ಮತ್ತೆ ಚಿಂತೆ ಮಾಡಬೇಡ್ರಿ. ನಿಮ್ಗೆ ಯಾರು ಮಾಡ್ಲಿಲ್ಲ ಅಂದ್ರೆ ಏನಾದ್ರೂ ಚೆಕಪ್ ನಾನು ಸಾಧ್ಯನೇ ಇಲ್ಲ. ನಾ ಬೇಡ ಅಂದ್ರೆ ಇವತ್ತು ಮಾಡೋಣ ಚೆಕಪ್. ಅಂದಂಗೆ ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನನ್ನ ಹೆಸರ ಯಾವ ನಿಮ್ಮ ಒಂದು ಕೇಳಿಲ್ಲ, ನಿಂದು ಕೇಳಿಲ್ಲ. ಡಾಕ್ಟ್ರೇ. ಒಂದು ನಮೂನಿ ಬೇರೆ ಟೈಪ್ ಐತಲ್ಲ ಹೆಸರು. ಅದ ಗಂಡಸ ಹಿಂಗೆ ಬೇಕನ್ನ ಅವನ. ನಂಗೆ ನಾಚಿಕೆ ಬರುತ್ತಪ್ಪ. ನಾಚಿಕೆ ಪಡ್ಕೋಬೇಡ್ರಿ. ಈ ವಕೀಲರ ಮುಂದೆ ಡಾಕ್ಟರ್ ಮುಂದೆ ಒಟ್ಟ ನಾಚಿಕೆ ಪಡ್ಕೋಬಾರ್ದು. ಸಟ್ನ ಬಿಚ್ಚಿ ತೋರಿಸ್ಬಿಡ್ಬೇಕು, ಮನಸ್ಸು ಬಿಚ್ಚಿ ಮಾತಾಡ್ಬೇಕಂದ್ರೆ. ಹಂಗಂದ್ರ ನನ್ನ ಹೆಸರು ಗಂಗವ್ವ. ವಾವ್, ಗಂಗಿ. ಗಂಗಿ ಅಲ್ಲ, ಗಂಗವ್ವ. ನೀವ್ ಹೇಳಿದ್ರಿ, ನಾನು ಸಿದ್ದುಂಡ ಮಾಡಿದ್ನಿ ಅದನ್ನ. ಈ ಹೆಸರ ಯಾಕೆ ಇಟ್ರಿ ನಿಮಗ? ನನಗೇನು ಗೊತ್ತ್ರಿ? ನಾ ಹೇಳಿದ್ರೆ ಬಾಳ ಮಾಡಿ ನಿಮ್ಮವ್ವ ನಿನ್ನ ಕಳುಲೆ ಹಡ್ದ. ಅಲ್ಲ ನಿಮ್ಮ ಹೂವನ್ನು ಎದಕ್ಕ? ಹೂ ಓಹೋ ಹೂ ಓಹೋ ಇನ್ನು ಒಣಗಿನ ಮಂದಿ ಗೊತ್ತಾದ್ರೆ ಕಾಲ್ ಮಾಡ್ಲಿ ಹೊಡಿತಾರಂತ ಏನ್ ಮಾಡ್ಯಾಳ? ನುಂಗ್ಯಾಕ ಸುತ್ತಿ ಇಲ್ಲೇ ಗಂಗಾ ನದಿ ದಂಡ್ಯಾಗ ಹೋಗೋದು ಹೋಗ್ಯಾಳ. ಯಾರೋ ಸಾಕ್ಯಾರ, ನಿನ್ನ ಗಂಗಾ ಅಂತ ಹೆಸರು ಬಂದೈತೆ. ಆಯ ಮಕ್ಕಳ ಏನಂತೀಯೋ ನಿನಪ್ಪ? ಸುದ್ದಿ ಬರಬೇಡ್ರಿ. ಕರೆ ಇದ್ರೆ ಕರೆ, ಸುಳ್ಳಿದ್ರೆ ಸುಳ್ಳನ್ರಿ. ಸುಳ್ಳು 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 ಹೇಳಬಲ್ಲ. ಸ್ವಲ್ಪ ಕೊಡ್ತೀರೇನು ಏನು? ಕೈ ನಾಟಿದ ಬಾಡಿ ಚೆಕ್ ಮಾಡಕ್ಕ? ಡಾಕ್ಟ್ರೇ, ಯಾಕೋ ತಂಡೆ ಹೆಣ ಎತ್ತಂಗ ಕಲಿತೀರ. ನೀವು ನಾಡಿ ಹಿಡಿದು ಬಾಡಿ ಆಮೇಲೆ ಚೆಕ್ ಮಾಡೋ. ಕೈ ಕೊಡ್ಬೇಕ್ರಿ. ನಾನು ಇಲ್ಲಿವರೆಗೂ ಯಾವ ಗಂಡಸರಿಗೂ ಕೈ ಕೊಟ್ಟಿಲ್ಲ. ಏನ್ ಮಾತಾಡ್ತೀರಿ? ಇನ್ನು ನೀವು ಕೈ ಕೊಡ್ಬೇಕು. ನೀವು ಕೈ ಕೊಡ್ಲಿಲ್ಲ ಅಂದ್ರೆ ಸಮಾಜ ಹೆಂಗ್ ಉದ್ಧಾರ ಆಗೋದು, ಬಜೆಟ್ ಹೆಂಗ್ ಮಂಡನೆ ಆಗೋದು. ಬಾಳ ಲಿಂಕ್ ಅದಾವ ನಿಮ್ಮ ಮ್ಯಾಗ. ಸುಮ್ಮನೆ ಕೊಡ್ತಾರೆ ನಿಮ್ಗೆ 2,000 ರೂಪಾಯಿ. ನಿಮ್ಮಿಂದ ಲಾಭ ಐತಂದ್ ನಿನಗೆ 2,000 ರೂಪಾಯಿ ಕೊಡೋದಲ್ಲಿ. ಈಗ ನೋಡ್ರಿ, ನೀವು 4 ಮಂದಿ ಹುಡುಗರು ಕೈ ಕೊಟ್ರಿ ಅಂತ ತಿಳ್ಕೊರಿ. ಅವ್ರೆಲ್ಲ ಹೋಗ್ತಾರ? ಸೀದಾ ಬಾರಿಗೆ ಹೋಗ್ತಾರ. ಬಾರ್ ನಡ್ರೋ ಎಲ್ಲಿ ಹೋಗುತ್ತಾ? ಸೀದಾ ಗೌರ್ಮೆಂಟಿಗೆ ಹೋಗುತ್ತಾ? ಗೌರ್ಮೆಂಟಿಗೆ ಹೋದ್ರೆ ಏನಾಗುತ್ತಾ? ನಮಗೆ ರೇಷನ್ ಅಕ್ಕಿ ಬರ್ತಾವ, ಊರಿಗೆ ರೋಡ್ ಬರುತ್ತಾ, ಟೈಕಿಲ್ಲಾರ್ದಾಗ ಅಡ್ಡಾಡ್ತೀವ. ನಿನ್ನಿಂದ ಇಷ್ಟೆಲ್ಲ ಲಿಂಕ್ ಅದಾವ. ನೀನ್ ಉದ್ಯೋಗ ಮಾಡ್ತಿ ಅಂತ ನಿನಗೆ 2,000 ರೂಪಾಯಿ ಕೊಡೋದವ್ರು. ಕೈ ತಗೊಂಡ್ಬಿಡ್ರಿ. ಬರ್ರಿ ಹೇಳ್ತೀನಿ. ಎಂಥ ಚಂದ ಹಿಡಿತೀರಿ ಕೈನ. ನಾನು ಹಿಡಿತಾನ ಹಂಗ್ರಿ. ಹಿಡಿದು 2 ಹುಡುಗಿ ಕೊಡಬಾರ್ದು. ಕೊಟ್ಟೆ ಅಂದ್ರೆ 3 ತಿಂಗಳದಾಗ ನಿಚ್ಚಳ. ಅದು ಸೀದಾ ನಿಲ್ಲೇವ. ಆ ನರ ಕೊಟ್ಟು ಹಿಂಗ್ ಮಾಡಿದ್ರ ಓಡಾಡ್ಲೆ. ನಾನು ನರ ಹಿಡಿಯಲ್ಲ. ಡಾಕ್ಟ್ರೇ, ನೀವು ನಾಡಿ ಹಿಡಿದು ಬಾಡಿ ಆಮೇಲೆ ಚೆಕ್ ಮಾಡೋಂತ್ರಿ. ಹಂಗಂಗ ನಿಮ್ದು ಅದು ಆಗೈತೇನ್ರಿ? ಅದು ಆಗಿಲ್ರಿ. ಇದು ಜಗ್ಗು ಸತಿ ಆಗೈತೆ. ಮತ್ ನೀನು ಕೌನ್ಸ್ನಾಗ ಬಡ್ದಿ, ನನಗೂ ದಿಕ್ಕಿಲ್ಲ ಅಂತ ನಾನು ಕೌನ್ಸ್ನಾಗ ಬಡ್ದಿ. ನಿಮ್ದು ಅದು ಮದುವೆ ಅಂತ ಸಗಣಿ ತಿನ್ನೋ ಕೆಲಸ ಇಲ್ಲ. ಅಂದಾಗ ನಿಮ್ದು ಇದು ಆಗೈತೆ. ಅದು ಇದು ಆಗಿಲ್ಲ, ಅದು ಆಗಿಲ್ಲ ಬಿಡ್ರಿ. ಅಂದ್ರೆ ಮದುವೆ ಆಗಿಲ್ಲ ಡಾಕ್ಟ್ರೆ. ಮದುವೆ ಆಗಿಲ್ಲ. ಮಕ್ಕಳು ಎಷ್ಟು ಮಂದಿ ಬೇಕು? ಮದುವೆ ಆಗಿಲ್ಲ ಅಂತ ಮಕ್ಕಳಲ್ಲಿ ಬರ್ತಾವ್ರಿ. ಅದು ನಿನ್ನ ಪ್ರಾಬ್ಲಮ್ ಅಲ್ಲ, ಅದು ಮೇನ್ ಜನರೇಟರ್ ಫಾಲ್ಟ್ ಆಗೈತೆ. ಇವತ್ತು ರಾತ್ರಿ ನಿಮ್ಮ ಗಂಡ ನನ್ನ ಹತ್ರ ಕಳಿಸ್ತೀನಿ, ಅವನಿಗೆ ಚಲೋ ಗುಳಿಗೆ ಕೊಟ್ಟು ಕಳಿಸ್ತೀನಿ. ಮದುವೆನೇ ಆಗಿಲ್ಲ ಅಂತೀನಿ, ಗಂಡ ಮಕ್ಕಳು ಎಲ್ಲಿಂದ ಬರ್ತಾರೆ? ನೀನು ಮದುವೆ ಆಗ್ಬಿಡು, ಅದು ನನಗೆ ಹೇಳಬೇಡ. ಮಕ್ಕಳು ನಡಿಬೇಕು ನೀ. ಹೌದು. ಮಕ್ಕಳು ಅಡಿಲಿಲ್ಲ ಅಂದ್ರೆ ಮೋಕ್ಷ ಸಿಗಂಗಿಲ್ಲ ಅಂತ ಹೇಳಿ ನಮ್ಮ ಹಿರಿಯರು. ನೀವು ಅಡಿಲಿಲ್ಲ ಅಂದ್ರೆ ಆಯ್ತ್ರಿ, ಹಡಿತೀನಂತ ಡಾಕ್ಟರ್ ಅಂತ ಹೇಳ್ತೀರಿ. ಇಷ್ಟೆಲ್ಲ ಮಾತಾಡಕತ್ತೀರಿ, ಸ್ವಲ್ಪ ಎಚ್ಚರ ಐತಿ ನಿಮ್ಮ ಮೈ. ಎಚ್ಚರ ತಪ್ಪ ಮಾತಾಡಕ್ ನಾಯಿನ ಹುಚ್ಚಲ್ಲ. ಇದ್ದಂಗೆ ಎದಿ ಗೊತ್ತೇಳೋ ಎಚ್ಚರ ಪದಿನ ನಾನು.
ಮದುವೆಗಿಂತ ಮುಂಚೆ 3 ನಿಮಿಷಕ್ಕೆ ಸುಖದ ಆಸೆಗೆ ಪಟ್ಟು ಮಕ್ಕಳನ್ನ ಹರಿದು ಮಣ್ಣಾಗಿಟ್ಟು ಮತ್ತು ಸಮಾಜದೊಳಗೆ ನಾನು ಮಾನವಂತರ ಮಗಳು ಅಂತ ಎದ್ದಿ ಬಿಸಿ ಅಡ್ಡಾಡೋ ಎಷ್ಟು ಹುಡುಗಿಯರು ನೋಡಿಲ್ರಿ ಈ ಕಾಲದಾಗ ನಾನು. ಅಂಥ ಜಾತಿಗೆ ಸೇರಿದ ಹೆಣ್ಣು ನಾನಲ್ಲ. ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಗಂಡ ಸಿಕ್ಕರೆ ಮದುವೆ ಆಗ್ತೀನಿ, ಇಲ್ಲ ಅಂತಂದ್ರ ಒಂಟಿಯಾಗಿರ್ತೀನಿ ಅಂದೆ. ನೀನು ಒಂಟಿಯಾಗಿರ್ತೀನಿ ಅಂತಂದ್ರೆ ಈ ಸಮಾಜ ನಿನಗೆ ಒಂಟಿಯಾಗಿರಕ್ ಬಿಡ್ಬೇಕಲ್ಲ. ಯಾರ ಮನೆ ಸಣ್ಣೈತಿ, ಯಾರ ಗಂಡ ಹೆಂಡತಿ ನಡಬರ್ಕ ಜಗಳ ಹತ್ತೈತಿ, ಎಂದವ್ರ ಸಂಸಾರದಾಗ ಕಡ್ಡಿ ಅಯ್ಯಾಡಿಸಿ ಅವ್ನು ಹೇಳ್ತೀನಿ ನಾನು ಪಡ್ಕೋಬೇಕನ್ನೋ ಕಾಮುಖನ ಮಕ್ಕಳೇ ಹೆಚ್ಚಾಗ್ಯಾರ ಈಗಿನ ಕಾಲದಾಗ. ಅಂದಾಗ ಇಂಥ ಸಮಾಜದಾಗ ನೀನು ಅಮೂಲ್ ಬೇಬಿ ಬದುಕ್ತೀನಿ. ಇಷ್ಟೆಲ್ಲ ಬೋಧನೆ ಹೇಳೋ ನೀ ಹೂ ಅಂದ್ರ ನಿನ್ನ ಮದುವೆ ಆಗ್ತೀನಿ. ಇದು ನನಗಂತೇನಿದು, ಇದು ಕೆರೆದ ಕ್ಯಾರ್ ಹಾಕಿಸ್ಕೊಳೋದು ಅಂತಾರಲ್ಲ ಇದಕ್ಕೆ. ಇನ್ನೊಂದು 10 ವರ್ಷ ನಾ ಯಾರ ಸುದ್ದಿಗೆ ಹೋಗ್ಬಾರ್ದು, ತಣ್ಣಗಿರ್ಬೇಕು ಅಂತ 11ನೇ ವರ್ಷಕ್ಕಾಗ್ರಿ ಬೇಡ. ನಾ ಇದ ವರ್ಷ ಮದುವೆ ಆಗ್ಬೇಕಂತ. ಸತ್ಯ ಆಗ್ರಿ. ಇಲ್ಲ ನಾ ಮಠ ಸೇರ್ಬೇಕಂತದೀನಿ. ಮಗ ಸೇರಂಗಿಲ್ಲ. ನಾವು ಮೆತ್ತದಾಗಿದ್ದ ತಪ್ಪಾತೆ ತಲೆ ಬೆಳೆದಂಗೆ ಬಿದ್ದಿ ಪೇಷಂಟ್ ಅದ ನಾನು. ಸಾವಿತ್ರಿ ಚೆ ಈ ಹೊಸದಾಗಿ ಮದುವೆ ಆದ ಗಂಡು ಹೆಣ್ಣು ಹೆಂಗ್ ಹೊರಗೆ ಬರಲಿ ಅಂತಾರ, ಆದ್ರೆ ನಮ್ಮ ವಯಸ್ಸಿನಾಗ ಹಿಂಗ್ ಮಾಡ್ಲಿಲ್ಲ. ಅದು ನಿಜನ. ಯಾಕಂದ್ರೆ ಈಗ ಕಾಲ ಬದಲಾಗಿದೆ ನೋಡು, ಆ ಕಾಲಕ್ಕೆ ತಕ್ಕಂತೆ ನಾವು ನಡೆದುಕೊಳ್ಳಬೇಕು, ಇಲ್ಲ ಅಂದ್ರೆ ನಡಿ ಹೊರಗೆ ಅಂತಾರ ಈಗಿನ ಮಕ್ಕಳು. ಆದ್ರೆ ನನ್ನ ಮಗ ಅಂತವನಲ್ಲ, ರಾಮ ಶ್ರೀರಾಮ ಇನ್ನು ಈ ಮನೆಗೆ ಸೊಸೆಯಾಗಿ ಬಂದಕ್ಕೆ ಮುಂದೆ ದಿನ ಕಳೆದಂತೆ ತಾನೇ ಗೊತ್ತಾಗುತ್ತೆ. ಹೌದು, ಈ ಅಡಿಗೆ ಕೆಲಸದ ಕುಮಾರಿ ಎಲ್ಲಿ ಹೋಗಿರ್ಬೇಕು, ಯಾವಾಗ ಬರ್ತಾವೋ, ಯಾವಾಗ ಬಂದು ಅಡಿಗೆ ಮಾಡ್ತಾವೋ, ಎಲ್ಲಿ ದಾರಿ ಒಳಗೆ ನನ್ನ ಮದುವೆ ಮಾಡ್ಕೋರಿ ನಿನ್ನ ಮದುವೆ ಮಾಡ್ಕೋರಿ ಅಂತ ಯಾರ ತಲೆ ತಿಳ್ಕೊತಾವ ನಿಂತಳೋ ಏನೋ. ಅವಳಿಗಂತೂ ಈ ಜನ್ಮದಲ್ಲಿ ಗಂಡ ಸಿಗೋದೇ ಇಲ್ಲ. ಸಿಗ್ತಾನೆ ಹುಡುಗ ಸಿಗ್ತಾನೆ, ಸಿಕ್ಕ ಹುಡುಗಿ ಕುಮಾರಿ ಕಂಡು ರಾಣಿ ಅಂತಾನೆ. ನಮಸ್ಕಾರ ರೀ ಧಣಿ, ಈಗೆದ್ರೇನು? ಇಲ್ಲ ಎದ್ದಿಲ್ಲ, ಎಬ್ಬಸ್ಬಾ. ಮಕ್ಕಳಿದ್ರ ಎಬ್ಬಿಸ್ತಿದ್ದೆ, ಎದ್ದ ನಿಂತಿರ ನಿಂದ ಏನೈತಿ ಎಬ್ಸೋದು? ಸೈಲ್ ಕೊಟ್ರ ನಿಂತವ್ರನ್ನ ಎಬ್ಸೋಪಕ್ಕಿ ನೀನು. ನೀನು ಗೊತ್ತಿಲ್ಲ ಎಷ್ಟೊತ್ತಿಗೆ ಕೆಲ್ಸಕ್ಕೆ ಬರ್ಬೇಕನ್ನೋದು. ನೋಡೋ ಇಷ್ಟು ದಿವಸ ಏನಾಯ್ತು ಆತ, ಇನ್ನು ಮುಂದೆ ಒಟ್ಟ ಹಿಂಗೆ ನಡೆಯಂಗಿಲ್ಲ. ಯಾಕ ನನಗೇನು ಚಂದನಕಿ ಸುಂದ್ರಿ ಸುರ್ಸುಂದ್ರಿ ಯಾವಕ್ಕೆಲ್ಲ ಬಂದಾಳೆ ನೀ ಮನೆಗೆ? ಬೆಟ್ಟ ಬಣ್ಣ ಸಾವುಕಾರ ಇದ್ನಲ್ಲ, ನಾನು ಈ ಮನೆಯಾಗಿರ ಮಟ್ಟ ಯಾವಕ್ಕಿನೂ ಬರಾಕ ಬಿಡುದಿಲ್ಲ. ಅವ್ರು ಇವ್ರು ಯಾಕೆ ಬರ್ತಾರು? ನನ್ನ ಸೊಸಿ ಬಂದಾಳು. ಓಹೋ, ಸಣ್ಣದಲ್ಲವ್ರು ಹೇಳ್ತಿ ಬಂದಿದ್ದಕ್ಕೆ ಮಾತು ಹೇಳಿದ್ರಿ ನೀವು. ನಾವ್ ಯಾರನ್ನ ತಿಳ್ಕೊಂಡಿದ್ದೆ. ನೀ ಏನ್ ತಿಳ್ಕೊಂಡಿದ್ದಿ? ಈ ನಮ್ಮ ರಂಗಪ್ಪ ಸಾವುಕಾರು ಈ ಕುಮಾರಿ ಒಲಿಲಾರ್ದ ಮತ್ತೆ ಬೇರೆ ಯಾವಕ್ಕಿ ಒಲಿದ್ರು ಅಂತ. ನಿನಗೆ ಯಾರು ಒಲಿಯೋದಿಲ್ಲ, ನೆತ್ತ ಒಲಿತಾರೆ. ಒದಿತಾರೆ ಒದಿತೀನಿ ಅಂತ ಬಂದವನ 9 ದಿವಸ ಮೇಲೆ ಎದ್ದಾಳಕ್ ಬಂದಿರಬಾರ್ದು. ಹಂಗ ಮಾಡ್ತೀನ. ಈ ಕುಮಾರಿ ನೀವ್ ತಿಳ್ಕೊಂಡು ಸಗರಿಲ್ರಿ. ಹೇಳದಷ್ಟು ಕೆಲಸ ಮಾಡಕ್ ಬರಂಗಿಲ್ಲ. ಈಗ ನಿತ್ರ ನಾನ ಒದಿತೀನಿ. ಕೆಲಸ ನೋಡ್ಕೊ. ಆತ ಒಂದು ಸದನ ಚೆನ್ನಾಗಿ ಪ್ರೀತಿಯಿಂದ ಹೇಳಿದ್ರೆ ಮಾಡೇ ಮಾಡ್ತೀವಿ ಕೆಲಸ. ಹಾಗ್ಯಾಕ್ರಿ ಇವತ್ತು ನಿಮ್ಗೆ ಏನೋ ಬರಂಗಿಲ್ಲ. ಕುಮಾರಿ ಕರ್ದಂತಾಯ್ತು, ಇಲ್ಲ ಹೇಳಿದ್ರು. ಕುಮಾರಿ ಕರ್ದಿದ್ದು ಕೇಳಿಸ್ತು, ನಾನು ಕೂಗಿದ್ದು ಕೇಳಿಸ್ಲಿಲ್ಲ. ಪಾಪ ಆಗ ನಿದ್ದೆ ಒಳಗಿದ್ದಿ ಅಂತ ಕಾಣುತ್ತೆ. ಇರ್ಲಿ, ಅಜಯ್ ಎದ್ದಿಲ್ಲವೇ? ಎದ್ದು ಹೊರಗಡೆ ಹೋಗಿ ಬಹಳ ಹೊತ್ತಾಯ್ತು ಮಾವ. ಸಾವಿತ್ರಿ, ನನ್ನೊಂದು ಮಾತು ನಡೆಸ್ಕೊಡ್ತೀಯ? ನಿಮ್ಮ ಮಾತಿಗೆ ನಾನು ಪ್ರತಿ ಆಡೋದಿಲ್ಲ ಮಾವ. ನೋಡು ಸಾವಿತ್ರಿ, ಮನುಷ್ಯನಿಗೆ ಯಾವ ಸಮಯದಲ್ಲಿ ಏನು ಬರುತ್ತೋ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಸಮಯಕ್ಕನುಸಾರವಾಗಿ ಹೊಂದಿಕೊಂಡು ಹೋದಾಗ ಮಾತ್ರ ನಮ್ಮ ಜೀವನದಲ್ಲಿ ನೆಮ್ಮದಿ. ಈ ಮಾತು ಯಾಕೆ ನನಗೆ ಹೇಳ್ತಾ ಇದ್ದೀರಂತ ನನಗೆ
ನನಗೊಂದು ತಿಳಿತಾ ಇಲ್ಲ ಮಾವ. ಸಮಯ ಬಂದಾಗ ತಾನೇ ತಿಳಿಯುತ್ತೆ. ನಿನಗೆ ತಿಳಿಲಿಲ್ಲ ಅಂದ್ರೆ ತಿಳಿಸಿ ಹೇಳ್ತೀನಿ. ಒಂದು ಮುಖ್ಯವಾದ ವಿಷಯ ಅಂದ್ರೆ ನಿನ್ನ ಗಂಡ ಅಂದ್ರೆ ನನ್ನ ಮಗ. ನನ್ನ ಮಗನಿಗೆ ತಾಯಿ ಯಾರು ಅಂತ ಅವನಿಗೆ ಗೊತ್ತೇ ಇಲ್ಲ. ಇನ್ನು ತಂದೆ ಆದ ನಾನು ಅವನಿಗೆ ತಾಯಿ ನೆನಪು ಬಾರದ ಹಾಗೆ ಬೆಳೆಸಿದ್ದೇನೆ. ಬೆಳೆಸಿದ ಮರದಲ್ಲಿ ಒಂದಲ್ಲ ಒಂದಿನ ಹಣ್ಣು ತಿನ್ನಬಹುದು ಅಂತ ಆಸೆ ಇಟ್ಟಿದ್ದೀನಿ. ಆಸೆ ಇಟ್ಟ ತಂದೆಗೆ ಮಗ ಹಣ್ಣು ತಿನ್ನಿಸ್ತಾನೋ ಏನು ಮಣ್ಣು ತಿನ್ನಿಸ್ತಾನೋ ಗೊತ್ತಿಲ್ಲ. ತಂದೆಗೆ ವಿರುದ್ಧವಾಗಿ ನಡೆದುಕೊಳ್ಳುವವರಲ್ಲ ನಿಮ್ಮ ಮಗ. ಅದು ನಿನಗಿಂತಲೂ ನನಗೆ ಚೆನ್ನಾಗಿ ಗೊತ್ತು. ತಂದೆ ಮಗನ ಪ್ರೀತಿನ, ತಾಯಿ ಮಗನ ಮಮತೆನ, ಬಂಧು ಬಳಗದ ಬಾಂಧವ್ಯನ ಉಳಿಸೋದು ಅಳಿಸೋದು ಹೆಣ್ಣಿನ ಕೈಯಲ್ಲಿದೆ. ಹೆಣ್ಣು ಮನೆಗೆ ನಾರಿಯೂ ಹೌದು, ಮಾರಿಯೂ ಹೌದು. ಮಾವ, ಈ ಮನೆಗೆ ಕೀರ್ತಿ ತರುವ ನಾರಿಯಾಗಿ ಬಾಳುತ್ತೇನೆ ವಿನಃ ಮಾರಿ ಆಗೋದಿಲ್ಲ. ಈ ಮಾತಿಗೆ ನಿಮ್ಮ ಪಾದವೇ ಸಾಕ್ಷಿ ಮಾವ. ಎದುರು ಸಾವಿತ್ರಿ, ಈ ಮಾತು ಕೊನೆವರೆಗೂ ಉಳಿಸ್ಕೋ. ಇನ್ನೊಂದು ವಿಚಾರ, ಕುಮಾರಿನ ಕೆಲಸದಿಂದ ಬಿಡಿಸ್ತಾ ಇದ್ದೀನಿ. ಇರ್ಲಿ ಬಿಡಿ ಮಾವ, ಯಾರು ಇಲ್ಲದ ಪರದೇಶಿಯವಳು ಏನೋ ಕಸ ಮುಸ್ರೆ ಮಾಡಿ ಜೀವನ ಸಾಗಿಸ್ತಾ ಇದ್ದಾಳೆ. ಅವಳಿಂದ ನಿಮ್ಗೇನು ತೊಂದರೆ ಇಲ್ಲ ಮಾವ? ನನಗೇನು ತೊಂದರೆ ಇಲ್ಲ. ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂತೆ ನವ ದಂಪತಿಗಳಾದ ನಿಮಗೆ ತೊಂದರೆ ಆಗ್ಬಾರ್ದು ಅಂತ. ಅದು ಅಲ್ಲದೆ ಅವಳಿಗೆ ತಿಂಗಳ ಸಂಬಳ ಎನ್ಸೋದಕ್ಕೆ ನಮ್ಮಪ್ಪ ಏನ್ ಗಳಿಸಿಟ್ಟು ಸಾಕ್ತಿಲ್ಲ. ಮಾವ ಯಾಕೆ ಈ ರೀತಿ ಮಾತಾಡಿದ್ರು? ಒಬ್ಬಳೇ ನಿಂತ್ಕೊಂಡು ಏನೇ ವಿಚಾರ ಮಾಡ್ತಿದೀಯಾ? ಯಾಕೆ ಕುಮಾರಿ ಏನಂದು ಅಂದ್ಲೇನೆ? ಪಾಪ, ಅವಳು ನನ್ನಂತೆ ಅನಾಥೆ ಹೆಣ್ಣು, ಅವಳೇನ್ರಿ ಅಂತಲ್ಲ. ಏನೇ ವಿಚಾರ ಮಾಡ್ತಿದೀಯಾ? ಯಾಕೋ ಮಾವನವರ ಮಾತು ಬಿರುಸು ಬಂತೀರಿ, ಅದಕ್ಕೆ. ನಮ್ಮ ತಂದೆಯವರ ಮಾತು ನಾನು ಮನಸ್ಸಿಗೆ ಹಚ್ಕೊಂಡೇನೆ. ನಮ್ಮ ತಂದೆಯವರ ಸ್ವಭಾವನೇ ಹಾಗೆ. ಒಂದೊಂದು ಸತಿ ಸಿಟ್ಟು ಮಾಡ್ತಾರೆ, ಒಂದೊಂದು ಸತಿ ಪ್ರೀತಿ ಮಾಡ್ತಾರೆ. ಈ ಬಾಳು ಬೊಗಸೆ ಬಿಟ್ಟು ಸ್ನೇಹಿತರ ಜೊತೆ ಊರು ಕೇರಿ ಅಂತ ತಿರುಗೋದನ್ನ ಬಿಡು ಅಂತ ಬೈತಾರೆ. ಇಷ್ಟಕ್ಕೆ ನಾವು ಬೇಜಾರು ಮಾಡ್ಕೊಂಡ್ರೆ ಜೀವನ ನಡೀತೇನೆ ಹುಚ್ಚು. ಬೈದು ಹೇಳುವವರು ಬದುಕುವುದಕ್ಕೆ ಅನ್ನೋದನ್ನ ನಾವು ಮರಿಬಾರ್ದು. ಅದು ನಿಜಾನೇ. ಯಾವುದಕ್ಕೂ ಚಿಂತೆ ಮಾಡಬೇಡ ಅಂತ ಹೇಳು ಬುದ್ಧಿ ಕೊಟ್ಟೇ ಇರ್ತಾನೆ ಆ ದೇವರು. ಆದರೆ ಹೇಳುವವರ ಮನಸ್ಸಿನಲ್ಲಿ ಚಿಂತೆಗಳನ್ನೇ ತುಂಬಿರ್ತಾನೆ. ಚಿಂತೆ ಮಾಡೋದಕ್ಕೆ ನಿಮ್ಗೇನ್ರಿ ಕಡಿಮೆ ಮಾಡಿದ್ದಾನೆ ಆ ದೇವರು? ಸ್ನೇಹ ಬಾಂಧವ್ಯದಿಂದ ನನ್ನನ್ನು ದೂರ ಮಾಡಿದ್ದಾನೆ. ದೂರದ ದಾರಿಯವರಾದ ನಾವು ಒಬ್ಬರು ಮನೆ ಒಬ್ಬರು ನೋಡದೇ ಇದ್ರು ನಮ್ಮಿಬ್ಬರ ಮನಗಳು ಒಂದು ಗೂಡಿದೆ. ಒಬ್ಬರು ಮನೆ ಒಬ್ಬರು ನೋಡಿ ಸಂತೋಷ ಪಡೋ ಸಮಯಕ್ಕಾಗಿ ನಾನು ಕಾಯ್ತಾ ಇದ್ದೀನಿ. ಆ ಸಮಯ ಇಂದಲ್ಲ ನಾಳೆ ಬಂದೇ ಬರುತ್ತೆ. ಅದಕ್ಕೋಸ್ಕರ ಯಾಕ್ರಿ ಯೋಚನೆ ಮಾಡ್ತೀರಾ? ನನಗೆ ಯೋಚನೆ ಮಾಡಬೇಡ ಅಂತ ಹೇಳು, ನೀನೇ ಯೋಚನೆ ಮಾಡ್ತಿದೀಯಾ? ಅದೇ ಸಾಧ್ಯ. ಕಷ್ಟನೇ ಬರಲಿ ಸುಖಾನೇ ಬರಲಿ, ಈ ನಮ್ಮ ಜೀವನ ನಂದನವನವಾಗಲಿ. ಎಲ್ಲಿ ಒಂದ್ಸತಿ ನಗು ನೋಡೋಣ. ನಾನು ಅಪ್ಪನ. ಸಾವಿತ್ರಿ, ನೀನಂದಂತೆ ನಾನು ಅಪ್ಪನಾಗಿ ನೀನು ತಾಯಿ ಆದ್ರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗುವಿಗೆ ನನ್ನ ಸ್ನೇಹಿತನ ಹೆಸರಿಡ್ತೀನಿ, ವಿಜಯ್ ಅಂತ. ಅಷ್ಟು ಆತುರ ನಿಮಗೆ ತಂದೆ ಆಗೋದಕ್ಕೆ? ಅದಕ್ಕಿಂತ ಹೆಚ್ಚಿನ ಭಾಗ್ಯ ಏನೇ ಇದೆ? ಮನೆ ತುಂಬ ಮಕ್ಕಳಿರಲಿ, ಮನದ ತುಂಬ ನಗು ಇರಲಿ. ನಮ್ಮಿಬ್ಬರ ಜೀವನ ಹೀಗೆ ಹಾಲು ಜೇನಿನಂತೆ ಸ್ವಾಗತ. ಏನ್ ಜನ ಆಡ್ತೀರಿ, ಏನ್ ಜನ ಕುಣಿತೀರಿ ಯಪ್ಪ. ಎಷ್ಟರ ಪುಣ್ಯ ಮಾಡಿರ್ಬೇಕು ನೀವು ಅಂತೀನಿ. ನಾನು ಹಣೆ ಬರ ನೋಡ್ರಿ, ನಂದು ವಯಸ್ಸಿನಾಗ ಒಂದ್ ಮದುವೆ ಅಂತ ಆಗಿತ್ತಂದ್ರೆ ನಿಮ್ಮಂಗ್ ಹಾಡೋದು ಕುಣಿಯೋದು ಟ್ಯಾಕ್ಸಿ ಮಾಡ್ಕೊಂಡಿರೋದು ಎಲ್ಲಾ ಮಾಡ್ತಿದ್ದೆ. ಆದ್ರೆ ನನ್ನ ಮದುವೆ ಮಾಡ್ಕೊಳವಲ್ಲ ಅಂದ್ರದಾಗ ತಾಳಿ ಕಟ್ಟ ಮುಂದಾಗ ಶಟ್ಟಿತ್ತು, ಮತ್ತೊಂದು ಕುಡಿಯೋದಾಗ ಹಣ್ಣು ಕಾಯಿ ಇಡಾಕ್ ಬರ ಮುಂದಾಗ ಗೊಟ್ಟಕ್ ಕಲ್ತು. ಇನ್ನು ಮುಂದೆ ಬರುದು ಕೊಳ್ಳಿ ತಾಳಿ ಕಟ್ಟಿ ಕೈಯಾಗ ಒಂದು ಕೂಸಿನ ಕುಟ್ಟ ಸಾಯ್ತಾನ. ಏನೇ ಯಾರಿಗೆ ಒಬ್ಬನಾಗ ಧೈರ್ಯ ಮಾಡಿ ಮುಂದೆ ಬರ್ಬೇಕು. ಏನ್ ಹೇಳಿ ನಾ ಅದ್ರ ಸುದ್ದಿನ ಯಾರು ಬರವಲ್ರಿ. ಯಪ್ಪ ದಣಿ ನಿಂದಕ್ಕೆ ಕೈ ಮುಗಿತೀನಿ, ಕಾಲು ಹಿಡ್ಕೊತೀನಿ. ಯಪ್ಪ ನೀನಾರು ಧೈರ್ಯ ಮಾಡಿ ಮುಂದಕ್ಕೆ ಬಾ. ನನಗೊಂದು ಚಲೋ ಹುಡುಗ ನೋಡಿ ಮದ್ವಿ ಮಾಡಾಕ. ಯಪ್ಪ ಮದ್ವಿ ಮಾಡಾಕ. ಕುಮಾರಿ, ಸತ್ತು ಸುಡುಗಾಡು ಸೇರೋ ವಯಸ್ಸು ನಿಂದು. ನಿನಗೆ ಯಾಕೆ ಈಗ ಮದುವೆ ಹುಚ್ಚು ಅಂತೀನಿ. ನೀವೊಂದು ಕೆಲಸ ಮಾಡು. ಏನ್ರಿಪ್ಪ ನೀವು ನನ್ನ ಮದ್ವಿ ಮಾಡ್ತಿದ್ರ ಯಾಕಂತ ಕೆಲಸ ಹೇಳ್ರಿ ಮಾಡಕ್ ನಾ ತಯಾರ. ನಾವೊಂದು ಮಾತು ಹೇಳ್ತೀನಿ ನೋಡಿ. ಹಾ ಹೇಳಿ. ಮರ ಬಲತೈತಿ, ಹಣ್ಣು ಕೊಡೋ ವಯಸ್ಸು ಮುಗ್ದೈತಿ.
ಈಗ ಆಸೆ ಪಟ್ಟು ಬೇಕಾದಷ್ಟು ಗೊಬ್ಬರ ಹಾಕಿ ಸಾಕಷ್ಟು ನೀರು ಸುರಿದಿದ್ರು ಈ ಮರ ಯಾವ ಕಾಲಕ್ಕದು ಫಲ ಕೊಡ್ಬೇಕು. ಅದನ್ನೆಲ್ಲ ಬಿಟ್ಟು ನಿನಗಿರೋದೊಂದು ಸರಳ ದಾರಿ ಅಂದ್ರ ಹಾ ಸಟ್ನ ಜಾಳಿ ಹೇಳಕ್ ಹೋಗಿ ಪಟ್ನ ಶರಣಮಾಗ್ಬೇಡಿ. ನೀವೆಲ್ಲ ಹೇಳಿದ್ರಿ ಶರಣಮಾಗು ಅಂತೇಳಿ, ಆದ್ರೆ ಈ ಶರಣಪ್ಪಗಳು ಸುಮ್ಮನೆ ಬಿಡ್ಬೇಕಲ್ಲ. ಏನು ಮಾಡ್ತಾರಲ್ಲ ಪಿ ಇರ್ಲಾರ್ದ ಕೈಯಾಗ ಪಾಪ ಕೊಟ್ಟು ಕಳಿಸ್ತಾರೆ. ಅಲ್ರಿ ಸಾವ್ಕಾರ, ನಾ ಯಾಕೆ ಸುಮ್ಮನೆ ಹೆಸರು ಕೇಳಿಸ್ಕೊಳ್ಳಿ? ಇಲ್ರಿಪ್ಪ, ಅದು ಸಿಗ್ಲಿ ಬಿಡ್ಲಿ, ನನ್ನ ಪ್ರಯತ್ನ ಮಾತ್ರ ನಾವು ಬಿಡೋದಿಲ್ಲ. ಇದು ನನ್ನ ಪ್ರತಿಜ್ಞೆ. ಬಿಡಬೇಡ ನಿನ್ನ ಪ್ರತಿಜ್ಞೆನ, ಅದನ್ನ ಮುಂದುವರಿಸ್ಬಿಡಿ. ಹೌದು, ಮನೆ ಕೆಲಸ ಮಾಡಿದೆ ಎಲ್ಲ ವಜ್ಜೆ ಆಗುತ್ತೆ. ಏ ಇಲ್ರಿಪ್ಪ, ಎಲ್ಲ ಕೆಲಸ ಮಾಡಿ ಅಡಿಗೆ ಮಾಡಿ ಇಟ್ಟ ಬಂದಿನಿ. ಇಬ್ರು ಗಂಡ ಹೆಂಡತಿ ಹೊಡೀರಿ, ಆದ್ರೆ ನಿಧಿ ಮಾತ್ರ ಮಾಡಕ್ ಹೋಗ್ಬೇಡ. ಎಲ್ಲಿ ಮಾಡಕತ್ತಿನ ಅದನ್ನ ಅದಿಲ್ಲ, ನಿಧಿ ಮಾಡ್ಬೇಡಿ. ಯಾಕಂದ್ರೆ ಹೊಸದಾಗಿ ಮದುವೆ ಆಗೈತಿ ನಿಮ್ದು. ರೂಮ್ನಾಗ ಹೋಗಿ ಬಾಗಿಲ ಹಾಕೊಂಡ್ರ ಒಂದ್ ವಾರ ಹೊರಗ ಬಂದಿರ್ಬಾರ್ದು. ನೋಡ್ರಿ ನಮ್ಮವ್ವ ಹೆಂಗ್ ರಾಜ್ತಾಳ. ದಣಿ, ನಿಮಗೇನಾರ ಬೇಕಾದ್ರೆ ನನಗೆ ಹೇಳ್ರಿಯಪ್ಪ. ತಾಯಿ ಸ್ಥಾನದಾಗ ನಿಂತು ನಾನು ಮಾಡ್ತೀನಿ. ಖಂಡಿತ ಕುಮಾರ್, ಜೀವನದಲ್ಲಿ ನನಗೆ ಎಂಥದ್ದೇ ಕಷ್ಟ ಬಂದ್ರು ನೀನು ಇದೆಯಾ ನನ್ನ ಹಿಂದೆ ಅನ್ನೋದನ್ನ ನಾನು ಮರೆಯುವುದಿಲ್ಲ. ಅಪ್ಪರ, ನಾ ಹಿಂಗಾಶ್ ಹಂಗಾಶ್ ಒಂದ್ ರೌಂಡ್ ವಾಕಿಂಗ್ ಹೋಗಿ ಬರ್ಲ್ರೆ. ಹಿಂಗೆ ಹೋದ್ರೆ ನೀವು ಹೊಳೆ ಬರ್ತೀಯೇನೋ ಹೊಳ್ಳಿ. ಬ್ಯಾಡ ಬಿಡ್ರಿ, ಇನ್ನ ಒಂದೈತಿ ಮತ್ತೆ. ಹಂಗಾಶ್ ಹೋಗ್ತೀನಿ, ಪೂಲ್ ಮೇಲೆ ಹಾಸಿ ಹಳ್ಳ ದಂಡೆ ಕಡೆ ವಾಕಿಂಗ್ ಹೋಗಿ ಬರಲ್ಲ. ಧಾರಾಳವಾಗಿ ಹೋಗು. ಅಪ್ಪಣೆ ಮಹಾಪ್ರಭು. ಹಳ್ಳ ದಂಡೆ ಹೊಲ ಪೂರ ಬಟ್ಟಿದ ಮೇಲೆ ಅಲ್ಲಿ ಹುಂಚೆ ಗಿಡದ ಸಾಲ ಇಲ್ಲ ಹೊಟ್ಟೆ ಕೆಂದ ಮಲ ಏನ ಹೇಳಿ ಸಿಕ್ರ ಅವಳ ಬಾಡಿ ಮೇಲ ಪಟ್ಟ ಹೇಳತೀನಿ ಹುಡುಗನಿಂದ ನೀ ಗೊತ್ತ ಕೆಲಸ ಆಗುವುದಿಲ್ಲ ಒಟ್ಟ ನೀ ಗಡಗಡ ತೆಲಿಗೆಟ್ಟ ಕೆಲಸ ಆಗುವುದಿಲ್ಲ ಒಟ್ಟ ನೀ ಚಿತ್ತಪಟ್ಟ. ಈ ವಯಸ್ಸಲ್ಲಿ ಇವಳಿಗೆ ಮದುವೆ ಬೇಕಂತೆ. ಎಲ್ಲರದೊಂದೊಂದು ಸಮಸ್ಯೆ ಈ ಜೀವನದಲ್ಲಿ. ಆದ್ರೆ ಎಲ್ಲರಿಗೂ ಮಾರ್ಗದರ್ಶಕ ದೇವರು. ಕೇಳಿಸದಿ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದ ಬಣ್ಣ ಚರಿತೆಯಲ್ಲಿ ಹಂಪಿ ಗುಡಿ ಹಂಪಿ ಗುಡಿ ಕೀಳು ನೀನು ಕೇಳಿಸದಿ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ. ಒಲ್ಲೆ 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 ಒಟ್ಟನ ಬದುಕಕ್ಕ ಒಲ್ಲೆ. ಮದುವೆ ಮಾಡ್ಕೊರಿ ಅಂದ್ರೆ ನೀನ್ ಯಾಕೆ ಮದುವೆ ಮಾಡ್ಕೋಬೇಕು? ನೀನು ಮದುವೆ ಮಾಡ್ಕೊಂಡು ಏನ್ ಸುಖ ಉಣ್ಣೋದೈತಿ? ನೀ ಯಾಕರ ಬದುಕಿರಿ ಸಾಯ್ಬಾರ್ದ ಅಂತಾರ ಮಾವರ. ನಂದು ಸಾಯೋ ವಯಸ್ಸ ಇಲ್ಲ, ನೀವೇ ಹೇಳ್ರಿ, ನನ್ನ ಸಾಯೋ ವಯಸ್ಸ. ನಂದೇನು ಭಾಳ ಆಗೋದೈತಿ ಹೋಗೋದೈತಿ ಮಾಡ್ಬೇಡ. ಹುಡುಗಿಗೆಲ್ಲ ಭಾಳ ಐತಿ. ಅವ್ರೇನ್ ಹೇಳ್ತಾರ, ನಾ ಹೇಳ್ತೀನಿ ಕೇಳಿಲ್ಲ. ಮಂದಿ ಮಕ್ಕಳೆಲ್ಲಾರ ಕಂಡ್ರಿಲಿಲ್ಲ. ಶ್ರೇಷ್ಠವಾದ ಮಾನವಜನದ ಹುಟ್ಟಿರಂದ್ರೆ ಸ್ವಲ್ಪ ತಿಳಿದು ನಡ್ರಿಪ್ಪ. ಬಳ ಬಳ ಹುಟ್ಟಿ ಸಾಯಕ ಈಗೇನು ಹುಲ್ಲು ಜೀವ ಅಲ್ಲ. ನಿಮಗೆ ಏನ್ ಬೇಕು ಕೇಳ್ರಿ, ನನಗ ಅದ್ರಾಗ ಸಾಯ್ರಿ. ನಿಮ್ಮ ಊರು ನೀವು ಏನ್ ಬೇಕು ಕೇಳ್ರಿ, ಕೊಡ್ಲಿಲ್ಲ ಅಂತಂದ್ರೆ ರುಂಡ ಕಟ್ ಮಾಡಿ ಇದ್ರ ಮೇಲೆ ಬಿಡ್ತೀನಿ. ಯವ್ವಾ, ಕರೆವೇನ್ರಿ ಸಾಹೇಬ್ರ ನೀವು ಹೇಳೋ ಮಾತು? ಸತ್ಯಕ್ಕೆ ಸಾವಿಲ್ಲ, ಸೂಳಿಗೆ ಸುಖವಿಲ್ಲ. ಯಪ್ಪ ತಂದೆ, ಅದು ಸುಳಿಗೆ ಸುಖ ಇಲ್ಲ ಅಲ್ಲ, ಸುಳ್ಳಿಗೆ ಸುಖ ಇಲ್ಲ. ವಾಚ್ ಮೈ ಪೊಲೀಸ್, ನೀ ಹೆಚ್ಚು ಕಡಿಸೆ ಮೈ ಹೆಚ್ಚು ಕಡಿಸೆ. ನೋಡ್ರಿ ಯಪ್ಪ, ನೀ ಚಂದ ಗಂಟೆ ತೆಗೆದು ನೋಡು. ಮದುವೆ ಮಾಡ್ಕೊಳಕ್ಕೆ ಯಾರು ಸಿಗುದಿಲ್ಲ, ಸಾಯಿ ಸಾಯಿ ಅಂತಿದ್ದೆಲ್ಲ ನಾನು ಹುಡುಕ್ಯಾಡ್ಕೊತ ನಾ ಇದ್ದಲ್ಲ ಈಗ ಬಂದೈತ್ ನೋಡ್ರಿ ವರ. ತಾಯಿ ಇಲ್ಲಾರ್ದು ಕುತ್ತಿಗೆ ನೋಡಿದ್ರೆ ನನ್ನ ಹೊಟ್ಟೆಗಿನ ಕಳ್ಳು ಚೊರ್ರ ಅಂದ್ರೆ ಚೊಟ್ಟ ಅನ್ನತ್ತೇವ. ಯಾಕೆ ಏನಾಗಿತ್ತು? ಏನ್ ಕಿಡ್ನ್ಯಾಗ ಹಳ್ಳಾಗಿದ್ವ? ಏನ್ ಪೈಲ್ಸ್ ಆಗಿತ್ತ? ಏನು ಏಳು ಸಾಕು ಸತ್ ನಿನ್ನ ಗಂಡ? ಇವನ ಬಡ್ಡಿಗೆ ಉಪ್ಪು ಕಟ್ಟಿದ್ರಿ ಇವ.
ರೇ ಸಾಹೇಬ್ರ ನಂದೇನೋ ಮದುವೆ ಇಲ್ಲ ನಾನಿನ್ನು ಕುಮಾರಿ. ಅಡ್ಡಿಲ್ಲ, ಯಾರಿದ್ದಾರೆ ವಯಸ್ಸಿಗೆ ತಕ್ಕವಾದ ಹುಡುಗಿಯಾರಿದ್ದಾರೆ ನೋಡ್ರಿ ಅಂದಂಗ ನನ್ನಿಂದ ನಿಮ್ಗೆ ಏನಾಗಬೇಕಾಗಿತ್ತು? ಸಾಹೇಬ್ರ ನಿಮ್ಗೆ ಮದುವೆ ಆಗೈತ್ರಿ? ಪಟ್ಟ ಅಂತ ಸಗಣಿ ತಿನ್ನು ಕೆಲಸ ಮಾಡಿದ್ರಿ. ನನಗೂ ಅದೇ ಬೇಕಾಗಿತ್ರಿ. ನಂದು ಮದುವೆ ಆಗಿಲ್ಲ, ನಿಮ್ದು ಮದುವೆ ಆಗಿಲ್ಲ. ನಡ್ರಿ ಹಾಗಾದ್ರೆ.